ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಆತ್ಮೀಯ ಸ್ನೇಹಿತರಾದಂಥ ಮುನೇಗೌಡರಿಗೆ ಜನ್ಮದಿನದ ಶುಭಾಶಯಗಳು. ಗೌಡ್ರೆ, ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಕೀರ್ತಿ, ಲಾಭ ಎಕ್ಸೆಟ್ರಾ ಎಕ್ಸೆಟ್ರಾ ಪ್ರಪಂಚದಲ್ಲಿ ಏನಿದೆ ಎಲ್ಲನೂ ಎಕ್ಸ್ಟ್ರಾರ್ಡಿನರಿ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ. ತುಂಬ ಖುಷಿಯಾದಂಥ ದಿವಸ ಇವತ್ತು. ಭುವನಂ ಗಗನಂ 25 ದಿನ, ನಮ್ಮ ಗೌಡ್ರಿಗೆ 25 ವರ್ಷದ ಜನ್ಮದಿನದ ಶುಭಾಶಯಗಳು. ಈ ಸಿನಿಮಾ ಮುಹೂರ್ತಕ್ಕೂ ಸಹ ನಾನು ಹೋಗಿದ್ದೆ. ಆ್ಯಂಡ್ ಇವತ್ತು 25ನೇ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಇದೆ. ಇದಕ್ಕೂ ಸಹ ಮುಖ್ಯ ಅತಿಥಿಯಾಗಿ ನನ್ನ ಕರೆಸಿದ್ದಾರೆ. ಗೌಡ್ರು ಫಂಕ್ಷನ್ ಯಾವುದೇ ಇರ್ಬೋದು, ಅದಕ್ಕೆ ನಾವು ಅತಿಥಿ ಅಲ್ಲ, ಆತ್ಮೀಯ ಸ್ನೇಹಿತರು. ಯಾಕಂದರೆ ಅದು ನಮ್ಮ ಮನೆ ಕಾರ್ಯಕ್ರಮನೇ ಆಗಿರುತ್ತೆ. ಬಹಳಷ್ಟು ಜೀವನದಲ್ಲಿ ಲವಲವಿಕೆಯಿಂದ ಸುಮಾರು ಒಳ್ಳೆ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು ಮುನೇಗೌಡರು. ಅವ್ರಿಗೆ ಜನಸೇವೆ ಮಾಡಬೇಕು ಅನ್ನೋ ಆಸೆ ಬಹಳಷ್ಟಿದೆ. ಸೊ ಹಾಗಾಗಿ ಲಾಸ್ಟ್ ಟೈಮು ಎಲೆಕ್ಷನ್ನು ಸಹ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಚಿತ್ರರಂಗಕ್ಕೂ ಸಹ ಬಂದಿದ್ದಾರೆ. ಇಲ್ಲೂ ಅಲ್ಲೂ ಎಲ್ಲ ಕಡೆಯೂ ಸಹ ಸಿಲ್ವರ್ ಜೂಬ್ಲಿ ಅನ್ನೋದು ದಿಗ್ವಿಜಯವಾಗಿ ಸದಾಕಾಲ ನಿಮ್ಮ ಹಿಂದೆ ಇರಲಿ ಅಂತ ಆಶಿಸ್ತೀನಿ. ನಿಮ್ಮ ಎಲ್ಲ ಕನಸುಗಳ ಜೊತೆಯಲ್ಲಿ ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿರ್ತೀವಿ. ನಿಮ್ಮ ಬಗ್ಗೆ ಖುಷಿಯಾಗೋದೇನೆಂದರೆ, ಇವತ್ತು ಸಿನಿಮಾ ರಂಗದಲ್ಲಿ ಹಣ ಹೂಡಬೇಕು ಅಂದ್ರೇ ಇಂಥ ಪರಿಸ್ಥಿತಿ ಇದೆ ಅಂತ ಎಲ್ರಿಗೂ ಗೊತ್ತು. ಅಂಥ ಪರಿಸ್ಥಿತಿಯಲ್ಲಿ ನೀವು ಯಾವುದು ಸ್ಟಾರ್ ನಟರನ್ನ ನಂಬಿಕೊಳ್ಳದೆ ಹೊಸ ಪ್ರತಿಭೆಗಳನ್ನ ಹಾಕ್ಕೊಂಡು ನೀವು ಬಂಡವಾಳ ಹೂಡೋದಿದೆಯಲ್ಲ, ನಿಮ್ಮಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ ಗೌಡ್ರು. ಸೊ ಹಾಗಾಗಿ ಅದ್ಭುತವಾದಂಥ ಪ್ರತಿಭೆಗಳು, ಪೃಥ್ವಿ ಇರ್ಬೋದು, ಪ್ರಮೋದ್ ಇರ್ಬೋದು, ರಶಲ್ ಅವರು ಇರ್ಬೋದು, ಮತ್ತು ನಮ್ಮ ಗಿರೀಶ್ ಮೂಲಿಮನೆ ಇರ್ಬೋದು, ಇವರೆಲ್ಲ ಏನಂದರೆ ಒಂದು ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಬಂದಾಗ ನಿರ್ಮಾಪಕರು ಅನ್ನೋ ಒಂದು ಪಿಲ್ಲರ್ ಇದೆಯಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿ ಅವ್ರಿಗೆ ಬೇಕಾಗುತ್ತೆ. ಅಂಥದ್ರಲ್ಲಿ ಇವತ್ತು ನೋಡಿ, ಇವತ್ತು 25 ದಿನ ಈ ಒಂದು ಸಿಚುವೇಶನ್ ಲೋಡಿದೆ ಅಂದರೆ ಅದೊಂದು 100 ಡೇಸ್ ಕಡಿಮೆ ಇಲ್ಲ ಅಂತ ನಾನಂತೂ ಅಂದ್ಕೊಳ್ತೀನಿ. ಸೊ ಅವ್ರ ಲೈಫ್ಗೆ ನೀವು ಏನು ಉಡುಗೊರೆ ಕೊಟ್ಟರು ಅದು ಸಾಲಲ್ಲ. ಬಟ್ ಇದಕ್ಕಿಂತ ದೊಡ್ಡ ಉಡುಗೊರೆ ನೀವು ಕೊಟ್ಟಿರೋದು ಇಲ್ಲ. ನಿಮ್ಮ ಜನ್ಮದಿನ ದಿನ ಅವರು ನೀವು ಉಡುಗೊರೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 25 ದಿನದ ಒಂದು ಸಂಭ್ರಮ ಅವ್ರ ಲೈಫಲ್ಲಿ ಮರೆಯೋಕೆ ಆಗದೆ ಇರೋಂಥದ್ದು. ಸೊ ಹಾಗಾಗಿ ಸಾಕಷ್ಟು ಸಿನಿಮಾಗಳನ್ನ ನೀವು ಮಾಡ್ತಾ ಇದ್ವಿ. ನಿಮ್ಮ ರಾಜಕೀಯ ಜೀವನ ಸಹ ಯಶಸ್ವಿಯಾಗಲಿ ಅಂತ ಆಶಿಸ್ತಾ, ಮತ್ತಷ್ಟು ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಈಗ ನನ್ನ ಗೆಳೆಯ ಸತೀಶ್ ಅವ್ರನ್ನ ಮತ್ತು ರಚಿತಾರಾಮ್ ಅವ್ರ ಜೊತೆ ಮತ್ತು ಮಹೇಶ್ ಇವ್ರನ್ನ ಇಟ್ಕೊಂಡು ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀರಾ, ಸ್ಟಾರ್ ಸಿನಿಮಾ. ಅದು ಸಹ ಹಿಟ್ಟಾಗಲಿ, ಎಲ್ಲ ಒಳ್ಳೇದಾಗಲಿ, ನಿಮ್ಮ ಭವಿಷ್ಯ ತುಂಬ ಉಜ್ವಲವಾಗಿದೆ ಅಂತ ಹಾರೈಸ್ತೀನಿ. ಒಳ್ಳೇದಾಗಲಿ ಗೌಡ್ರೆ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಗಾಡ್ ಬ್ಲೆಸ್ ಯು. ಅದಾದ್ಮೇಲೆ ಸಂತೋಷ್ ಸಿಎಂ ಅವರು, ಡೈರೆಕ್ಷನ್ ಟೀಮಿಂದ ಸಂತೋಷ್ ಸಿಎಂ. ಶ್ರೀಧರ್ ಕಲಾಪುರ, ಪ್ರಸನ್ನ ಕುಮಾರ್, ಹಾಗೆ ನಿರ್ದೇಶಕರು ಸಿಂಪಲ್ ಸುನಿ ಸರ್ ಬಂದು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಸೊ ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಸರ್ ಒಂದು ನಿಮಿಷ, ನೀವು ಹಾಗೆ ಮೊಮೆಂಟೋ ತಗೊಂಡು ಹೋಗಂಗಿಲ್ಲ. 25 ದಿನ ಕಂಪ್ಲೀಟ್ ಆಗಿದೆ ಸಿನಿಮಾ. ಬಹಳ ಒಂದು ಸೆನ್ಸಿಬಲ್ ಸಿನಿಮಾ ಅನ್ನುವಂಥ ಕಮೆಂಟ್ ಬರ್ತಾ ಇದೆ. ಏನು ಹೇಳಿ? ಮೊದಲನೇದಾಗಿ ನಮ್ಮ ನಿರ್ಮಾಪಕರಾದ ಮುನೇಗೌಡರು ಸರ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಎರಡನೇದು, ನನಗೆ ನಮ್ಮ ಗಿರೀಶ್ ಮೂಲಿಮನಿ ಹಳೆಯ ಪರಿಚಯ. ನನಗೆ ಆತ ಒಬ್ಬ ಕಾರ್ಮಿಕನಾಗಿ ಕಾಣ್ತಾನೆ, ಒಬ್ಬ ನಿರ್ದೇಶಕನಾಗಿ ಕಾಣಲ್ಲ. ಈಗಲೂ ಕೂಡ ಹಾಗೆ ಇದ್ದಾನೆ. ನನಗೆ ಭಾಳ ಹಿಂದಿನಿಂದ ಗೊತ್ತು. ಭಾಳ ಒಳ್ಳೆ ಗುಣ, ಒಳ್ಳೆ ವ್ಯಕ್ತಿತ್ವ, ಭಾಳಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿರುವಂಥ ಒಬ್ಬ ನಿರ್ದೇಶಕ. ಮೊದಲನೇ ಇದರಲ್ಲೇ ಪ್ರೂವ್ ಮಾಡಿದ್ದಾರೆ. ಆ ಒಳ್ಳೆತನಕ್ಕೆ ಈ ಒಳ್ಳೆತನ, ಇಂಥ ಒಬ್ಬರು ನಿರ್ಮಾಪಕರು ಸಿಕ್ಕಿ ಇಂಥ ಒಂದು ಅದ್ಭುತವಾದಂಥ ಒಂದು ಚಿತ್ರ ಆಗಿದೆ. ನನ್ನನ್ನು ಭಾಳ ಇಷ್ಟಪಡ್ತಾನೆ. ಸೊ ಹಾಗಾಗಿ ಸರ್ ಒಂದು ಪಾತ್ರ ಇದೆ ಮಾಡಬೇಕು ನೀವು ಅಂತ ಕೇಳ್ಕೊಂಡ. ಜೊತೆಗೆ 2 ಪಾತ್ರ ಇದೆ, ಯಾವ್ದು ಮಾಡ್ತೀರಾ ಅಂತಲೂ ನನಗೆ ಚಾಯ್ಸ್ ಬಿಟ್ಟ. ಆ ಥರ ಕೇಳಿರೋರಲ್ಲಿ ಮೊದಲನೇ ಡೈರೆಕ್ಟ್ರು. ಸೊ ಯಾವ್ದು ಆಯ್ಕೆ ಮಾಡಿಕೊಂಡು ಅದನ್ನು ನಾನು ಅವ್ರಿಗೆ, ನಿರ್ಮಾಪಕರಿಗೆ, ನಿಮ್ಗೆಲ್ರಿಗೂ ಕನ್ವಿನ್ಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ.
ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಪ್ರಮೋದ್ ಅವರಾಗಲಿ, ಪೃಥ್ವಿ ಆಗಲಿ, ಆ್ಯಂಡ್ ರೇಷಲ್ ಜೊತೆ ಒಂದು 2 ಚಿತ್ರ ಅಂತ ಕಾಣುತ್ತೇನೆ ಈಗಾಗಲೇ. ಸೊ ಇನ್ನೊಬ್ಬರು ಹೀರೋಯಿನ್ ಇದ್ದಾರೆ. ಎಲ್ಲರೂ ಎಲ್ಲರ ಕಾಂಟ್ರಿಬ್ಯೂಷನ್ನು ಚೆನ್ನಾಗಿದ್ದಾಗಲೇ ಒಂದು ಚಿತ್ರ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಸಾಧ್ಯ. ಸೊ ಅದು ಈಗಾಗಲೇ ಪ್ರೂವ್ ಆಗಿದೆ. ಇನ್ನಷ್ಟು ಈಗಾಗಲೇ ಪ್ರೇಮ್ ಸರ್ ಮುನೇಗೌಡರ ಬಗ್ಗೆ ಹೇಳಿದ್ರು. ಭಾಳ ಅದ್ಭುತವಾದ ವ್ಯಕ್ತಿತ್ವ. ಆ್ಯಂಡ್ ಅವ್ರಿಗೆ ಎಲ್ಲವೂ ಸಿಗಲಿ, ಎಲ್ಲವೂ ಒಳ್ಳೆಯದಾಗಲಿ. ಈ ಥರದ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಖಂಡಿತ ಬೇಕು. ಅವರು ಹೆಚ್ಚೆಚ್ಚು ಚಿತ್ರಗಳು ಮಾಡಲಿ, ಹೆಚ್ಚೆಚ್ಚು ಯಶಸ್ಸನ್ನು ಪಡ್ಕೊಳ್ಳಿ, ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಇಲ್ಲಿ ಜಾಗ ಮಾಡಿಕೊಳ್ಳಿ, ಅವರು ಬೆಳೆಯೋ ಹಾಗೆ ಮಾಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಕೇಳಿದಕ್ಕೆಲ್ಲ ಸಾರಾಸಗಟ್ಟು ಸೇರಿ ಉತ್ತರ ಕೊಟ್ಬಿಟ್ಟೆ ಅಂತ ಕಾಣಕ್ಕೆ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು. ಸಿಕ್ಕಿದ್ದೆ ಒಂಥರ ಖುಷಿಯಾದ ಸಂಗತಿ ಅಂತ ಹೇಳ್ಬೋದು. ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಕೀರ್ತಿ, ಪ್ರತಿಷ್ಠೆ ಎಲ್ಲ ಕೊಟ್ಟಿದ್ದಾನೆ. ಇನ್ನೂ ಕೊಡಲಿ ಅಂತ ಕೇಳ್ಕೊತೀನಿ. ಇನ್ನೂ ಒಂದಷ್ಟು ಚಿತ್ರಗಳು ನಿಮ್ಮ ಕಡೆಯಿಂದ ಬರೋಂಗಾಗಿ. ಗಿರೀಶ್ ಸರ್, ಕಂಗ್ರ್ಯಾಚುಲೇಷನ್. 25ನೇ ದಿವಸದ್ದು ಸಂಭ್ರಮ, 25ನೇ ಇದರದ್ದು. ಒಂಥರದಲ್ಲಿ ಪ್ರಮೋದ್ ಸರ್ ಸೂಪರ್ ಮಾಸ್ ಅಭಿನಯ. ಪೃಥ್ವಿ ಸರ್ ಫೋನ್ ಇಮಿಡಿಯೇಟಾಗಿ ಪಿಕ್ಚರ್ ಮುಗಿದ ತಕ್ಷಣ ನಿಮ್ಮಿಬ್ಬರಿಗೂ ಕಾಲ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ತಂದೆ ಕ್ಯಾರೆಕ್ಟ್ರಲ್ಲೂ ಮಾಸ್ ಆ್ಯಂಡ್ ಕ್ಲಾಸ್ ಅಭಿನಯ ಇದೆ. ನಮ್ಮ ಶರತ್ ಸರ್ ಮಾಸ್ ಮಾಡಿದರೆ ಅವರು ಕ್ಲಾಸ್ ಮಾಡಿದ್ದಾರೆ, ಅದ್ಭುತವಾಗಿದೆ. ಕಡೇ ಕ್ಷಣ ಅಂತೂ ನಿಜವಾಗ್ಲೂ ಮೊಬೈಲ್ ಇಟ್ಕೊಂಡು ನೀವು ಅಮ್ಮ ನಾನು ಇಲ್ಲಿ ಬಂದಿದ್ದೀನಿ ಅಂದ ತಕ್ಷಣ ಇಲ್ಲೇ ಇಲ್ಲ ನಾನು ಬಂದಿಲ್ಲ, ತಮಾಷೆ ಮಾಡಿದೆ ಅಂತ ಹೇಳೋದಿಲ್ಲ. ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಂಥ ಕ್ಷಣ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ ಟು ಹೋಲ್ ಟೀಮ್. ಗಣ್ಯರಿದ್ದಾರೆ, ನಿಮ್ಮೆಲ್ಲರಿಗೂ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಆತ್ಮೀಯ ಮುನೇಗೌಡ ಸರ್, ನಿರ್ಮಾಪಕರಾದ ಮುನೇಗೌಡ ಸರ್ ಅವ್ರಿಗೆ ಐ ವಿಶ್ ಯು ಹ್ಯಾಪಿ ಬರ್ಡೇ ಟು ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ದೇವ್ರು ಜಾಸ್ತಿ ಒಳ್ಳೇದನ್ನ ಮಾಡಿ, ಇನ್ನೂ ಹೆಚ್ಚೆಚ್ಚು ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಅಂಡ್ ಹಾಗೆ ನಿಮ್ಮ ಹುಟ್ಟಿದ ಹಬ್ಬದ ದಿನನೇ ನೀವು ನಿರ್ಮಾಣ ಮಾಡಿದಂಥ ಸಿನಿಮಾ 25 ದಿನ ಪೂರೈಸಿರೋದು ಇನ್ನೂ ತುಂಬಾ ಜಾಸ್ತಿ ಖುಷಿ ಇದೆ. ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾ ಪ್ರೀ ರಿಲೀಸ್ ಇವೆಂಟಿಗೂ ನಾನು ಬಂದಿದೆ, ಹಾಗೆ ಪ್ರೀಮಿಯರ್ ಶೋಗೂ ಬಂದಿದೆ. ಅವತ್ತೇ ಗೊತ್ತಾಯ್ತು, ಅಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಯ್ತು. ಸೊ ಅವತ್ತೇ ಅನ್ಕೊಂಡೆ ಇದೊಂದು ಎಮೋಷನಲ್ ಬ್ಯೂಟಿಫುಲ್ ಲವ್ ಸ್ಟೋರಿ ಪಕ್ಕಾ ಹಿಟ್ ಆಗುತ್ತೆ ಅಂತ. ಒಬ್ರು ಆಕ್ಷನ್ ಹೀರೋ, ಇನ್ನೊಬ್ರು ಎಮೋಷನಲ್ ಹೀರೋ, ಇಬ್ರು ಅಭಿನಯ ಮಾಡಿದಂಥ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು. ಅದಕ್ಕೆ ಸಾಕ್ಷಿನೇ 25 ದಿನಗಳ ಮುಗಿಸಿ ಇನ್ನು ಮುನ್ನುಗ್ತಾ ಇರೋದು. ಸೊ ನಿಮ್ಮ ಇಡೀ ತಂಡಕ್ಕೆ, ನಿಮಗೆ ಹಾಗೆ ಒಂದು ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ ಇಲ್ಲಿ, ರಚಲ್ ಅವರು, ಹಾಗೆ ಇನ್ನೊಬ್ರು ಕೂಡ, ಇಬ್ರು ಬ್ಯೂಟಿಫುಲ್ ಹೀರೋಯಿನ್ಸ್, ಇಬ್ರು ಹ್ಯಾಂಡ್ಸಮ್ ಹೀರೋಸ್ ಮಾಡಿದಂತ ಸಿನಿಮಾ. ಅಂಡ್ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಸೊ 25 ದಿನ ಮುಗಿಸಿರೋದಕ್ಕೆ ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಿಮ್ಮ ಮುಂದಿನ ಸಿನಿಮಾ ಅಯೋಗ್ಯ 2 ಕೂಡ ಬರ್ತಾ ಇದೆ. ಅಂಡ್ ಆಲ್ಮೋಸ್ಟ್ 40% ಶೂಟ್ ಮುಗಿಸಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೂ ಕೂಡ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಒಳ್ಳೇದಾಗ್ಲಿ. ಆ ಡೈರೆಕ್ಟರ್ ಕೂಡ ಮಹೇಶ್ ಸರ್ ಇಲ್ಲಿದ್ದಾರೆ, ನಿಮ್ಗೂ ಒಳ್ಳೇದಾಗ್ಲಿ. ಅಂಡ್ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿವರೆಗೂ ಕರೆದಿದ್ದಕ್ಕೆ. ಹಲೋ ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಟೀಮ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಮೈಕ್ ಕೊಟ್ಬಿಡಿ. ಥ್ಯಾಂಕ್ ಯು. ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಾದ ಮುನೇಗೌಡರಿಗೆ ವಿಶ್ ಮಾಡೋಕ್ಕೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಚಲನಚಿತ್ರರಂಗದ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಾನು ಮುನೇಗೌಡರನ್ನ 15 ವರ್ಷದಿಂದ ಬಲ್ಲೆ, ನಂಗೆ ತುಂಬ ಆತ್ಮೀಯರು. ಅನ್ಎಕ್ಸ್ಪೆಕ್ಟೆಡ್ಡು ಸಿನಿಮಾ ಇಂಡಸ್ಟ್ರಿನಲ್ಲಿ ಇಬ್ಬರು ಕೋಇನ್ಸಿಡೆಂಟ್ ಥರ ಬಂದ್ವಿ. ಪ್ರೇಮ್ ಸರ್ ಹೇಳ್ತಿದ್ರು, ಚಲನಚಿತ್ರರಂಗ ಮತ್ತು ಪೊಲಿಟಿಷಿಯನ್ ಮತ್ತು ಬಿಸ್ನೆಸ್ ಮ್ಯಾನ್, ಮಲ್ಟಿ ಟ್ಯಾಲೆಂಟೆಡ್ ಮುನೇಗೌಡರು. ಅವರ ಇವತ್ತು 47ನೇ ಹುಟ್ಟುಹಬ್ಬ. 47 ಅನ್ನೋದು ಹಂಗೆಲ್ಲ ಏಜ್ ಹೇಳ್ಬೋದಾ ಸರ್ ನೀವು? ಈಗಷ್ಟೇ ಪ್ರೇಮ್ ಸರ್ 25 ವರ್ಷ ಅಂತ ಹೇಳೋಗಿದ್ದಾರೆ. ಕೆಲವೊಂದು ಬಿಡಿ, ಇದನ್ನ ಎಡಿಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಜಸ್ಟ್ ಕೇಳ್ಕೊಂಡೆ, ಅದಕ್ಕೆ ಹೇಳ್ಬಿಟ್ಟೆ. ಗೊತ್ತಿಲ್ಲ ಗೌಡ್ರು ಏನು ಹೇಳಿದ್ರು ಅಂತ ಕನ್ಫ್ಯೂಷನಲ್ಲಿ. ಓಕೆ, ನಮ್ಮ ಗೌಡ್ರಿಗೆ 100 ವರ್ಷ ಆಯುಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಎಲ್ಲ ರಂಗಗಳಲ್ಲೂ ಉನ್ನತವಾದ ಸ್ಥಾನ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಹಾರೈಸ್ತೀನಿ.
ಹಾಗೆ ಗಗನ್ ಭುವನಂ ಸಿನಿಮಾ ನಾನು ಫ್ರೀ ರಿಲೀಸ್ ಇವೆಂಟ್ ದಿವಸ ಹೇಳಿದೆ ನಾನು. ಸ್ಪೆಷಲಿ ನಮ್ಮ ಡೈರೆಕ್ಟ್ರು ಅವತ್ತೇ ನಾನು ಹೇಳಿದೆ ಅವ್ರಿಗೆ, ಸರ್ ನಿಮ್ಮಂಥ ಪ್ರತಿಭೆಗಳು ಎಲ್ಲಿದ್ರಿ ಸರ್, ಇಷ್ಟು ದಿವಸ ತುಂಬ ದಿನಗಳಾದಮೇಲೆ ಇಂಥ ಒಂದು ಎಮೋಷ್ನಲ್ ಲವ್ ಸಿನಿಮಾ ನಾನು ನೋಡಿದ್ದು, ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಅಂತ ಈ ಸಿನಿಮಾ ಅಂತ ನಾನು ಪೃಥ್ವಿವರೆಗೂ ಹೇಳಿದೆ ಅವತ್ತೇ. ತುಂಬ ಒಳ್ಳೆ ಆರ್ಟಿಸ್ಟು ಪೃಥ್ವಿ, ನೀವು ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಬೆಳಿತೀರಿ ಅಂತ ಪ್ರಮೋದ್ಗೂ ಹೇಳಿದೆ. ಮಾಸ್ ಹೀರೋ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೀರೋ ಆಗ ಎಲ್ಲ ಲಕ್ಷಣಗಳಿದ್ದಾವೆ. ಸ್ವಲ್ಪ ಅದೃಷ್ಟ ಕೈ ಹಿಡಿಬೇಕು, ನಮ್ಮ ಜನತೆ ಕೈ ಹಿಡಿಬೇಕು. ಅದೃಷ್ಟ ಅನ್ನೋದಕ್ಕಿಂತನೂ ಜನಗಳ ರೂಪದಲ್ಲಿ ಬರ್ತಾ ಇದೆ ಅದೃಷ್ಟ ಅನ್ನೋದು. ಅವ್ರಿಗೆಲ್ಲರೂ ನಮ್ಮ ಕಲಾವಿದರುಗಳಿಗೆ ನಮ್ಮ ಕನ್ನಡ ಜನ ಆಶೀರ್ವಾದ ಮಾಡಿದ್ರೆ ದೊಡ್ಡ ದೊಡ್ಡ ಹೀರೋಗಳಾಗ್ತಾರೆ. ಅವ್ರನ್ನೆಲ್ಲ ಆಶೀರ್ವದಿಸ್ತೀವಿ ಅಂತ ಹೇಳ್ತೀವಿ. ಮತ್ತು ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಸ್ನೇಹಿತರುಗಳಿದ್ದಾರೆ. ನಮ್ಮ ಗೌಡ್ರನ್ನ ಆಶೀರ್ವಾದಿಸಕ್ಕೆ ಬಂದಿರೋಂಥ, ಹಾರೈಸಕ್ಕೆ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನನ್ನ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಮೊದಲಿಗೆ ಗೌಡ್ರೆ ವೆರಿ ಹ್ಯಾಪಿ ಬರ್ತ್ಡೇ. ಭೂನಂ ಗಗನಂ ಒಂದು ಒಳ್ಳೆ ಸಿನಿಮಾಯಿಂದ ನಿಮ್ಮ ಕೆರಿಯರ್ ಆ್ಯಸ್ ಎ ಪ್ರೊಡ್ಯೂಸರ್ ಶುರು ಮಾಡ್ತಿದ್ದೀರಾ. ಇದೇ ಥರ ಎಲ್ಲ ಸಿನಿಮಾಗಳು ಇನ್ನು ಮುಂದಕ್ಕೆ ನಿಮ್ಮ ಯಶಸ್ವಿ ಆಗಲಿ, ಒಳ್ಳೊಳ್ಳೆ ಅಭಿರುಚಿಯ ಸಿನಿಮಾಗಳನ್ನ ನೀವು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ. ಈ ತಂಡ ಪ್ರಮೋದ್, ಪೃಥ್ವಿ ಹಾಗೂ ರೇಚಲ್ ಅವರು ಮತ್ತು ಡೈರೆಕ್ಟ್ರು, ನಾವು ಮೊದಲೇ ದಿನ ಫಿಲ್ಮ್ ಸೆಲೆಬ್ರಿಟಿ ಶೋ ಪ್ರೀಮಿಯರ್ ಶೋಗೆ ಬಂದಾಗಲೇ ತುಂಬ ಒಂದು ಒಳ್ಳೆ ಫೀಲ್ ಗುಡ್ ಫಿಲ್ಮ್ ನೋಡಿದ ತಕ್ಷಣವೇ ನಮಗೆಲ್ಲರಿಗೂ ಈ ಥರದ್ದೊಂದು ಸಿನಿಮಾ ಭಾಳ ದಿವಸ ಆಗಿತ್ತು. ಏನೋ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರದೊಂದು ಸಿನಿಮಾ ಬಂದು ಒಂದು ಪ್ಲೆಸೆಂಟ್ ಫೀಲು ವಿತ್ ಎಮೋಷನ್ ಲವ್ ಸ್ಟೋರಿ ಕೊಟ್ಟಿದ್ದೀರಾ. ಇದೇ ಥರ ಇನ್ನು ಮುಂದಕ್ಕೂ ನಿಮ್ಮ ಕೆರಿಯರ್ಸು ನಾನು ಸಕ್ಸಸ್ ಕಾಣಲಿ. ನೀವೆಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋದ್ರಿಂದ ಇನ್ನು ಮುಂದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಮೇನ್ ಟೆಕ್ನಿಷಿಯನ್ಸ್ ಕರಿತಾ ಹೋಗ್ತೀನಿ. ಮ್ಯೂಸಿಕ್ ಮಾಡಿರುವಂತ ಗುಮ್ಮಿನೇನಿ ವಿಜಯ್ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರೆ. ವಿಜಯ್ ಸರ್ ಯಾವುದು ಬೇಡ, ಆಯಿತು 9:30 ಬೇಡ, ಏನು ಬೇಡ ಆಯ್ತು. ಆಫೀಸರ್ಗೆ ಸೆಲೆಬ್ರೇಷನ್ ಬೇಡ, ನೀನು ಒಬ್ಬನೇ ಬರಪ್ಪ. ಆಯ್ತು, ಬೇಡ ನೀನು ಒಬ್ಬನೇ. ಥ್ಯಾಂಕ್ ಯು ಸರ್. ಹಾಗೆ ಟೀಮ್ ಕಡೆಯಿಂದ ಈ ಸಿನಿಮಾದ ಎಲ್ಲ ಕಲಾವಿದರನ್ನ ಬಹಳ ಮೆಚ್ಕೊಂಡಿದ್ದೀರಾ. ನಿಮ್ಮಿಬ್ರು ಮುಂದಿನ ಸಿನಿಮಾದಲ್ಲಿ ಇವರೆಲ್ಲರೂ ಕನ್ಸಿಡರ್ ಆಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಹುಟ್ಟುಹಬ್ಬವನ್ನು ಆಚರಿಸಬೇಕಾದ್ರೆ ಹೀಗೆ ಆಚರಿಸಬೇಕು ಅಂತ ನಾನು ಪ್ರತಿಯೊಬ್ಬ ನಿರ್ಮಾಪಕರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮುನೇಗೌಡರು ಅವರ ಸಿನಿಮಾಗಿಂತ ಅವರ ಒಂದು ಕಾರ್ಯಕ್ಷೇತ್ರ ಇದೆಯಲ್ಲ, ಅದನ್ನು ಭಾಳ ಹತ್ತಿರದಿಂದ ನಾನು ಇತ್ತೀಚಿನ ದಿನಗಳು ಗೊತ್ತಾಯಿತು. ಅವರು ರಾಜಕೀಯದಲ್ಲಿ ಭಾಳ ದಪ್ಪಕಾಲನ್ನ ಹಾಕಿದ್ದಾರೆ, ಮತ್ತು ಬೇರೆ ಬೇರೆ ಬಿಸ್ನೆಸ್ಗಳೆಲ್ಲ ಇದೆ ಎಲ್ಲ ಗೊತ್ತು. ಬಟ್ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತಲ್ಲ, ಅದು ಮುಖ್ಯವಾಗಿ ಯಾಕೆ ಸರ್ ಅನ್ನಿಸ್ತು ನಿಮಗೆ? ಅಲ್ಲಲ್ಲ, ಯಾಕೆ ಹೇಳ್ತಿದ್ರೆ ಅವರು ಹೆಸರು ಮತ್ತು ಅವರ ಏನೀಗ ಬರ್ತ್ಡೇ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ನನಗೆ ಸಿನಿಮಾ ರಂಗದಲ್ಲಿ ಅನುಭವ ಆಗಿದೆ. 54 ವರ್ಷ ಆಯಿತು ನಾನು ಸಿನಿಮಾ ರಂಗಕ್ಕೆ ಬಂದು. ಈ ಒಂದು ಸಿನಿಮಾ ಏನು ಮಾಡಿದ್ದಾರೆ, ಭುವನಂ ಗಗನಂ ಅನ್ನುವ ಸಿನಿಮಾ, ಅವರು ಅದಕ್ಕೆ ನಂತರ ಅಯೋಗ್ಯ ಅಟ್ಟು ಅಂತ ಒಂದು ಸಿನಿಮಾವನ್ನು ಪ್ರಾರಂಭ ಮಾಡಿದ್ದ ದಿನದಲ್ಲಿ ಅವ್ರನ್ನ ಭೇಟಿಯಾಗಿದ್ದು ನನಗೆ ಅವಾಗ ಗೊತ್ತಿರಲಿಲ್ಲ. ಭುವನಂ ಗಗನಂ ನಿರ್ಮಾಪಕರು ಕೂಡ ಇವರೇನೋದೇ ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಇವರೊಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ಬಿಡುಗಡೆಯಾದ ನಂತರ ನಮ್ಮ ಅಯೋಗ್ಯ ಪಾರ್ಟ್ 2ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದಾಗ ಒಂದು ರೀತಿ ನಾನು ನಮ್ಮ ಮಹೇಶನ್ ಕೇಳಿದೆ, ಯಾಕಪ್ಪ ತಡ ಆಯಿತು, ನಾವು ಬೇರೆ ಬಿಳಿ ಕೂದಲು ಬಿಟ್ಬಿಟ್ಟಿದ್ದೀವಿ, ಅದಕ್ಕೆ ಕರಿ ಬಣ್ಣ ಹೊಡಿಬೇಕಾಗಿತ್ತು. ಆ ಕರಿ ಬಣ್ಣದ ಕತೆ ಹೇಳ್ಬಿಡ್ತು ಅಂತಂದರೆ ಅದು ಅಯೋಗ್ಯ ಪಾರ್ಟ್ 3 ಆಗಿಬಿಡುತ್ತೆ. ಸೊ ಹಾಗಾಗಿ ಅವತ್ತು ಅಯೋಗ್ಯ ಮಾಡುವ ಸಂದರ್ಭದಲ್ಲಿ ಮಹೇಶ್ಗೆ ಇದ್ದಂಥ ಕಾನ್ಫಿಡೆನ್ಸನ್ನ ಇಟ್ಕೊಂಡು
ಇವರು ಅಯೋಗ್ಯ 2 ಮಾಡಿದ್ರು. ಮತ್ತು ಅದನ್ನು ಮಾಡೋಕ್ಕೆ ಮುಂಚೆ ಗಗನ ಮತ್ತು ಭುವನಂನ 25 ದಿನಗಳ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸರ್ ಖಂಡಿತ 100 ದಿವಸ ಮಾಡಿ ಸರ್ ಈ ಸಿನಿಮಾನ. ಯಾಕೆಂದರೆ ಇದರಲ್ಲಿ ನಮ್ಮ ತಂಡದ ಪ್ರಮೋದ್ ಇಲ್ಲಿದ್ದಾನೆ, ಹಾಗೆಯೇ ನಮ್ಮ ಪೃಥ್ವಿ ಅಂಬರ್ ಕೂಡ ಇದ್ದಾರೆ. ಹೊಸ ಹುಡುಗಿ ಭಾಳ ಚೆನ್ನಾಗಿ ಕಾಣಿಸ್ತೀಯಮ್ಮ, ಭಾಳ ಚೆನ್ನಾಗೂ ಮಾಡಿದ್ಯಾ. ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ 200ರಿಂದ 300 ಸಿನಿಮಾಗಳಾಗ್ತಾ ಇದೆ. ಓಡೋದು ಆ ಕಾಲದಲ್ಲಿ ನಾವು ಮಾಡ್ತಾ ಇದ್ದ ಕಾಲದಲ್ಲಿ 40ರಿಂದ 50 ಸಿನಿಮಾ ಮಾಡ್ತಾ ಇದ್ವಿ. ಸರಾಸರಿ ಅಟ್ಲೀಸ್ಟ್ ಒಂದು 20 ಪಿಕ್ಚರ್ ಓಡೋದು, 10 ಪಿಕ್ಚರ್ ಲಾಭ ನೋಡೋದು, ಇನ್ನೊಂದು 20 ಪಿಕ್ಚರು ಸುಮಾರಾಗಿರೋದು. ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ, ಸಿಂಗಲ್ ಸ್ಕ್ರೀನ್ ಕಡಿಮೆ ಆಗಿದೆ, ಸಿನಿಮಾ ನೋಡೋ ಮಂದಿ ಕಡಿಮೆ ಆಗಿಬಿಟ್ಟಿದ್ದಾರೆ. ಗೊತ್ತಿಲ್ಲ, ಸಕ್ಸಸ್ ರೇಟ್ ಕೂಡ ತುಂಬ ಕಮ್ಮಿ ಆಗಿದೆ. ಬಹುಶಃ ಒಂದು 3%, 4%. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ, ನಾನು ಚೇಂಬರಲ್ಲಿ ಕೂತ್ಕೊಂಡಾಗ ಪ್ರತಿಯೊಬ್ಬರು ಒಂದು ಅಪ್ಲಿಕೇಶನ್ ಇಟ್ಕೊಂಡ್ಬಂದವರು, ಸರ್ ನಾವೊಂದು ಹೊಸ ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ಅಂತ ಬರೋರು. ಅವ್ರನ್ನ ಕೇಳ್ತಾ ಇದ್ದೆ, ಯಾವ ಒಂದು ಲೆಕ್ಕಾಚಾರ ಹಾಕ್ಕೊಂಡು ನೀವು ಸಿನಿಮಾ ರಂಗಕ್ಕೆ ಬರ್ತಾ ಇದ್ದೀರ ಅಂತ. ಇದೊಂದು ಬಿಸ್ನೆಸ್ ಕ್ಷೇತ್ರನೂ ಅಷ್ಟೇ, ಎಂಟರ್ಟೈನ್ಮೆಂಟ್ ಕ್ಷೇತ್ರನೂ ಅಷ್ಟೇ, ಎನ್ಲೈಟ್ಮೆಂಟ್ ಕ್ಷೇತ್ರನೂ ಆಗಿದೆ. ಬಟ್ ಇದರಲ್ಲಿ ನಿಮ್ಮದು ಗೆಲ್ಲೋದು ತುಂಬ ಕಷ್ಟ. ತುಂಬ ಸಹನೆ ಇರಬೇಕು, ತಾಳ್ಮೆ ಇರಬೇಕು. ಅದು ಕೇವಲ ನಿರ್ಮಾಪಕನಿಗಲ್ಲ, ನಟರಿಗೂ ಅಷ್ಟೇ. ಯಾಕೆಂದರೆ ಇವತ್ತು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಬರೀ ಪೋಸ್ಟರ್ ಹೀರೋಗಳಾದರೆ ಸಾಲದು, ಪರ್ಮನೆಂಟ್ ಹೀರೋ ಆಗಬೇಕು. ಪರ್ಮನೆಂಟ್ ಹೀರೋ ಆಗಬೇಕು. ಯಾಕೆ ಅಂತಂದರೆ ನಾವು ನೋಡ್ಕೊಂಬಂದ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಶ್ರೀನಾಥ್ ಆಗಿರ್ಬೋದು, ಅವರೆಲ್ಲ ತುಂಬ ತಾಳ್ಮೆಯನ್ನು ಇಟ್ಕೊಂಡು ಒಂದು ನಿರ್ಮಾಪಕ ಒಂದು ಸಿನಿಮಾ ಸೋತ್ರೆ ಮತ್ತೆ ಡೇಟ್ ಕೊಟ್ಟು ಗೆಲ್ಲಿಸ್ತಾ ಇದ್ರು. ಇವತ್ತು ಆ ಕೆಲಸ ಆಗಬೇಕು. ಆ ಕೆಲಸ ಆದಾಗಲೇ ಚಿತ್ರರಂಗ ಉಳಿಯೋದು ಅನ್ನೋದು ಕೂಡ ನಾನು ಖಂಡಿತವಾಗಿ ಹೇಳ್ತೀನಿ. ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಜಾಸ್ತಿ ಬೋಧನೆ ಬೇಡ, ಎಂಟರ್ಟೈನ್ಮೆಂಟ್ ಬೇಕು. ನನ್ನ ನಿರ್ದೇಶಕರಿಗೆ, ಸರ್ ನೆಕ್ಸ್ಟ್ ಪಿಕ್ಚರ್ಗೆ ನಾವೆಲ್ಲ ವಯಸ್ಸಾದವ್ರು ಇದ್ದೀವಿ, ಪಾತ್ರಗಳನ್ನ ಕ್ರಿಯೇಟ್ ಮಾಡಿದ್ರೆ ನಾವು ಚೆನ್ನಾಗಿ ಯಂಗ್ಸ್ಟರ್ ಜೊತೆ ಮಿಂಗಲ್. ನಿರ್ಮಾಪಕರು ಇಲ್ಲಿ ನಿರ್ದೇಶಕರಿಗೆ ಭಾಳ ಚೆನ್ನಾಗಿ ಮಾಡಿದ್ದೀರ. ಮೊದಲು ಟೈಟ್ಲ್ಗೆ ನಿಮಗೆ ನಾನು ಕ್ರೆಡಿಟ್ ಕೊಡಬೇಕು. ಇವತ್ತಿದ್ದ ದಿನಗಳಲ್ಲಿ ಕನ್ನಡದಲ್ಲಿ ಟೈಟ್ಲ್ಗಳನ್ನ ಹುಡುಕೋದೇ ಕಷ್ಟ ಆಗ್ಬಿಟ್ಟಿದೆ. ನಾವು ಕ್ವಶನ್ ಮಾರ್ಕು, ಡಾಟು, ಲೈನು ಈ ಥರದ್ದೆಲ್ಲ ಬಂದ್ಬಿಟ್ಟಿದೆ. ನೀವೇ ಕಂಡಿಡ್ಕೊಳ್ಳಿ ಅಂತ. ಸಿನಿಮಾ ನೋಡೋದೇ ಕಷ್ಟ, ಇನ್ನು ನಮ್ಮ ಟೈಟ್ಲ್ ಏನು ಬಿಡಿಸೋದೆಲ್ಲ ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ಇಂಥ ಸಿನಿಮಾಗಳನ್ನ ಮಾಡಿದಂಥ ಮುನೇಗೌಡರಿಗೆ, ಈ ಸಿನಿಮಾನ ಡೈರೆಕ್ಟ್ ಮಾಡಿದಂಥ ನಿಮಗೆ, ಇದರಲ್ಲಿ ಪಾತ್ರ ಮಾಡಿದಂಥ ನಮ್ಮ ಹೀರೋಗಳಿಗೆ ಮತ್ತು ಹೀರೋಯಿನ್ಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ, ಇವತ್ತು ತಂತ್ರಜ್ಞರು ಎಷ್ಟು ಮಟ್ಟದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ, ಮೊನ್ನೆ ನಾನು ಪ್ರೇಮ್ ಒಂದು ಸಿನಿಮಾ ಮಾಡಿದ್ವಿ. ಅದು ನಮ್ಮ ರಂಜನಿ ರಾಘವನ್ ಅಂತ ಮಾಡಿದ್ರು. ನನಗೆ ಏನಂತ ನಮ್ಮ ಕಾಲದಲ್ಲಿ ಸಿನಿಮಾ ಮಾಡುವಾಗ ಟ್ರರ್ ಅಂತ ಒಂದು ಸೌಂಡ್ ಬರೋದು, ಅದು ಏರಿ ಫ್ಲೆಕ್ಸ್ ಅಂತ. ಏರಿ ಫ್ಲೆಕ್ಸಲ್ಲಿ ಬಂದ ತಕ್ಷಣ ನಮಗೆ ಸ್ಟಾರ್ಟ್ ಕ್ಯಾಮ್ರಾ ಅಂದರೆ ಡ್ರರ್ ಅನ್ನೋದು. ಅವಾಗ ನಾವು ಚಾರ್ಜ್ ಆಗ್ತಾ ಇದ್ವಿ, ಇವಾಗ ಕ್ಯಾಮ್ರಾ ಓಡ್ತಾ ಇದೆ, ನಾನು ಆ್ಯಕ್ಟ್ ಮಾಡಬೇಕು ಅಂತ. ಈಗ ಸೌಂಡೇ ಇಲ್ಲ, ಆ್ಯಕ್ಷನ್ ಅಂತಾರೆ. ಅವ್ನು ಕ್ಯಾಮ್ರಾ ಆನ್ ಮಾಡಿರೋಣ, ಅದರಲ್ಲಿ ಇದು ಫಿಲ್ಮ್ ಇದೆಯಾ ಅಥವಾ ಅದರಲ್ಲಿ ಅದೇನೋ ಏನೋ ಅಂತಿರಲ್ಲ ಈಗೆಲ್ಲ ಡಿಜಿಟಲ್ ಬೇರೆ, ನಮ್ಗೆ ಡೌಟ್ ಬಂದ್ಬಿಡುತ್ತೆ. ಕೊನೆಗೆ ನಾವು ಆ್ಯಕ್ಟ್ ಮಾಡ್ತಾ ಇದ್ರೆ ಅವರು ಎಲ್ಲ ಚಪ್ಪಾಳೆ ಹೊಡಿದ್ದಾರೆ, ಸರ್ ರೆಕಾರ್ಡೇ ಆಗಿಲ್ಲ ಅಂದ್ಬಿಟ್ರೆ ಏನು ಮಾಡೋದು? ನಮ್ಗೆ ಆ ಥರ ಮೋಸ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಆ ಒಂದು ಕಾಲಘಟ್ಟದಿಂದ ಅವಾಗ ಇದ್ದದ್ದಂದರೆ ಒಂದು ಫ್ಯಾಮಿಲಿ ಸರ್ಕಲ್. ಒಂದು ಕಾರಲ್ಲಿ 4 ಜನ ಹೋಗ್ತಾ ಇದ್ವಿ. ಹೀರೋನು ಇರ್ತಾಯಿದ್ರು, ಹೀರೋಯಿನ್ನು ಇರ್ತಾಯಿದ್ರು, ವಿಲ್ಲನ್ನು ಇರ್ತಾಯಿದ್ರು, ಕಾಮಿಡಿನೂ ಇರ್ತಾ ಇದ್ವಿ. ಸೆಟ್ಟಲ್ಲಿ ಹೋಗೋವರೆಗೂ ನಾವೆಲ್ಲ ಆರ್ಟಿಸ್ಟು, ಅಂದರೆ ಫ್ರೆಂಡ್ಸು. ಹೋದ್ಮೇಲೆ ನಮ್ಮ ಪಾತ್ರ ಮಾಡ್ತಾ ಇದ್ವಿ. ಎಲ್ಲ ಮುಗಿದ್ಮೇಲೆ ಹೀರೋ ವಿಲನ್ನು ಫೈಟು ಮಾಡ್ತಾ ಇದ್ವಿ, ಮತ್ತು ವಾಪಸ್ಸು ಜೊತೆ ಫ್ರೆಂಡ್ಸ್ ಆಗೋ ಮನೆಗೆ ಬರ್ತಾ ಇದ್ವಿ. ಇವತ್ತು ಹಾಗಿಲ್ಲ. ಇವತ್ತು ಹೇಗಿದೆ ಅಂದರೆ, ನಿಮ್ಗೆ ಎಷ್ಟು ಟೈಮ್ ಆಗ್ಬಿಟ್ಟಿದೆ ಅಂದರೆ, ಒಬ್ಬೊಬ್ಬರೇ ಬರ್ತೀವಿ, ಒಬ್ಬೊಬ್ಬರೇ ಹೋಗ್ತೀವಿ. ಎಕ್ಸೆಪ್ಟ್ ಶೂಟಿಂಗ್ ಮಾತ್ರ ಒಟ್ಟಿಗೆ ಮಾಡ್ತೀವಿ. ಡಬ್ಬಿಂಗಲ್ಲಿ ಯಾರೂ ಬರಲ್ಲ. ಏನು ಸರ್ ಡೈರೆಕ್ಟರ್ ಸರ್, ಯಾಕೆ ನಿಂಗೆ ಒಂಟಿ ಮಾಡಿಬಿಟ್ರಿ ಟೆಕ್ನಾಲಜಿ ಅಲ್ವಾ? ಇಲ್ಲೆಲ್ಲ ಅದಕ್ಕೆ ಹೇಳಿದೆ, ಇನ್ನು ಮುಂದೆ ಇಂಡಸ್ಟ್ರಿನ ಈ ಮಟ್ಟಕ್ಕೆ ತಂದ್ರೇ ಇಂಡಸ್ಟ್ರಿ. ಯಾಕೆಂದರೆ ನನ್ನ ಆತ್ಮೀಯ ಗೆಳೆಯರು ಅವರು ಒಂದು ಸುಮಾರು 3-4 ವರ್ಷ ಒಂದೇ ಸಿನಿಮಾ ಮಾಡ್ತಾಯಿದ್ರು. ಪಾಪ ಇರಲಿ ಬಿಡಿ. ಹಾಗಾಗಿ ನಾನಿವತ್ತು ಭಾಳ ಖುಷಿಯಿಂದ, ಭಾಳ ಸಂತಸದಿಂದ, ಭಾಳ ಸಂಭ್ರಮದಿಂದ ಬಂದಿದ್ದೀನಿ. ಒಂದು, ನಮ್ಮ ಆತ್ಮೀಯ ನಿರ್ಮಾಪಕರಿಗೆ
ವಿಶ್ ಮಾಡೋದಕ್ಕೆ. ನಿಮ್ಮ ಪಯಣ ಸುಖಕರವಾಗಿರಲಿ. ಬಹಳ ಎಲ್ಲ ಕ್ಷೇತ್ರದಲ್ಲಿ ಗೆದ್ದು ಬನ್ನಿ. ಮುಂದೊಂದು ದಿನ ನಿಮ್ಮನ್ನು ಮಿನಿಸ್ಟರ್ ಆಗು ನೋಡ್ಬೋದು, ದೊಡ್ಡ ನಿರ್ಮಾಪಕನಾಗೂ ನೋಡ್ಬೋದು. ಖಂಡಿತ ಆಗ್ತೀರಾ ಬಿಡಿ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಹೆಸರಲ್ಲೇ ಇದೆ ಗೌಡಕ್ಕೆ, ನಡೆಯುತ್ತದು, ಏನೂ ತೊಂದರೆ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಸಿನಿಮಾಗಳನ್ನು ನೋಡಿದಾಗ, ಈ ಮುದ್ದು ಮುಖಗಳನ್ನ ನೋಡ್ತಾ ಇದ್ದಾಗ ತುಂಬ ಖುಷಿ ಆಯಿತು. ನಾನು ಪ್ರಮೋದ್ಗೂ ಹೇಳೋದಷ್ಟೇ, ಪೃಥ್ವಿ ಅಂಬರ್ಗೂ ಹೇಳೋದಷ್ಟೇ, ಹೀರೋಯಿನ್ಗೂ ಹೇಳೋದಷ್ಟೇ, ಈ ಇಂಡಸ್ಟ್ರಿನಲ್ಲಿ ನೀವು ಯಾವತ್ತೂ ಗೆಲುವನ್ನೇ ನೋಡ್ತಾ ಹೋಗಬೇಡಿ. ಅದನ್ನು ಹುಡ್ಕೊಂಡು ಹೋಗಬೇಡಿ. ಮಾಡ್ತಾ ಇರಿ. ಗೆಲುವು ತಾನಾಗೇ ಬರುತ್ತೆ. ನೀವು ಗೆಲ್ತೀನಿ ಅಂತ ಹೋದ್ರೆ ಕಷ್ಟ ಆಗುತ್ತೆ. ಯು ಶುಡ್ ನಾಟ್ ಗೋ ಬಿಹೈಂಡ್ ದ ಸಕ್ಸಸ್. ಯು ಶುಡ್ ಡೂ ದ ವರ್ಕ್ ಹಾರ್ಡ್. ಸಕ್ಸಸ್ ವಿಲ್ ಫಾಲೋ ಯು. ಹಿಂದೆನೇ ಬರುತ್ತೆ. ಹಣ ಮಾಡೋಕ್ಕೆ ಹೋಗಬೇಡಿ. ಹಣ ಮಾಡೋಕ್ಕೆ ಹೋದರೆ ಹಣ ಬರಲ್ಲ. ನೀವು ಸುಮ್ಮನೆ ಇದ್ದು ಕೆಲಸ ಮಾಡಿದ್ರೆ ಕೂಲಿ ಬರುತ್ತೆ ಮನೆಗೆ. ಹಾಗಾಗಿ ಇವತ್ತು ಇರೋ ಪ್ರೆಸೆಂಟ್ ಜನ್ರೇಷನ್ಗೆ ನಾನು ಹೇಳೋದು, ನನ್ನ ಮನೇಲಿ ನನ್ನ ಮಗಳಿಗೂ ನಾನು ಅದನ್ನೇ ಹೇಳ್ತಾ ಇದ್ದೆ, ಡೋಂಟ್ ಲೂಸ್ ಯುವರ್ ಫೇತ್ ಇನ್ ದ ವರ್ಕ್. ಬಿ ಸ್ಟ್ರಾಂಗ್ ಆ್ಯಂಡ್ ಬಿ ಬೋಲ್ಡ್. ಒಂದು ದಿವಸ ಅಲ್ಲ ಒಂದು ದಿವಸ ನೀವು ಗೆದ್ದೇ ಗೆಲ್ತೀರ. ಇವತ್ತು ಈ ಕ್ಷೇತ್ರದಲ್ಲಿ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀನು ಕೆಲಸ ಮಾಡ್ತಾ ಇದೆಯಾ, ಹಿಂದೆ ಇನ್ನೊಬ್ರು ಕೆಲಸ ಮಾಡ್ತಾ ಇದ್ರೆ, ಅಲ್ಲಿ ಲಿಫ್ಟು ಅಲ್ಲಿ ಬರುವಾಗ ಅಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರೋ ಒಬ್ಬ ಸರ್ ತಗೊಳ್ಳಿ ಸರ್ ಟೋಕನ್ ಅಂತ ಕಾರ್ದು ಟೋಕನ್ ಅಂದ್ಕೊಂಡು ಎಲ್ರಿಗೂ ಕೆಲಸ ಇದೆ. ಸೊ ನಾವು ಸ್ವಲ್ಪ ಪುಣ್ಯವಂತರು. ನಮ್ಮನ್ನು ನೋಡ್ತಾ ಇರಲ್ಲ ಜನ, ಸಿನಿಮಾ ನಟರಾಗಿದ್ರಲ್ಲ, ನಮಗೆಲ್ಲ ಫೇಸ್ ವ್ಯಾಲ್ಯೂ ಇದೆ. ನಾನು ಎಲ್ಲಿ ಹೋದರೂ ಏನು ಸುಂದರರಾಜ್ ಬನ್ನಿ ಊಟ ತಿಂದಿದ್ದಂದ್ರೆ ಪರವಾಗಿಲ್ಲ ಬಿಲ್ಲೆಲ್ಲ ಕೊಡಕ್ಕೆ ಹೋಗ್ಬಿಡಿ ಅಂತಾರೆ. ಅಷ್ಟು ಮಟ್ಟಿಗೆ ಪುಣ್ಯ ಮಾಡಿದ್ದೀವಿ. ನಮ್ಮ ಅನ್ನದಾತರಾದಂಥ ಮುನೇಗೌಡರಿಗೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಭುವನಂ ಗಗನಂ ತಂಡದ ಎಲ್ಲ ಮಿತ್ರರಿಗೆ ಅಭಿನಂದನೆಗಳು. 25 ಹೋಗಿ 50 ಆಗಲಿ, 50 ಹೋಗಿ 75 ಆಗಲಿ, 75 ಹೋಗಿ 100 ಆಗಲಿ. ಫಲಕನ ಬಡಿತಾ ಇರಿ. ಯಾಕಂದರೆ 25ನೇ ದಿವಸಕ್ಕೆ ಫಲಕ ಸಿಕ್ಕೇ ಇಲ್ಲ. ಇವತ್ತೇ ನಾನು ನೋಡಿರೋದು ಫಲಕ ಕೊಡ್ತಾ ಇರೋದು. ಅದು ಮೊಟ್ಟ ಮೊದಲನಾಗಿ ನೀವೇ ಕೊಡ್ತಾ ಇರೋದು ಅಂತ ನಾನು ನೋಡಿರೋದು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ ಆಲ್ ಆಫ್ ಯು. ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವರಿಗೂ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಮುನೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಎಲ್ಲ ಫೀಲ್ಡಲ್ಲೂ, ಸಿನಿಮಾ, ರಾಜಕೀಯ, ಕ್ರಿಕೆಟ್, ಟ್ರಾನ್ಸ್ಪೋರ್ಟ್, ಯಾವ್ಯಾವ ಫೀಲ್ಡ್ ಇದೆ ಎಲ್ಲದರಲ್ಲೂ ಗೆಲುವು ಸಿಗಲಿ ಅಂತ ಹಾರೈಸ್ತೀನಿ. ನಮ್ಮ ಫೀಲ್ಡ್ ನಿರ್ದೇಶಕರು ಮುನೇಗೌಡರವರು ನನಗೆ ಪ್ರೊಡ್ಯೂಸರಾಗಿ ಅಷ್ಟು ಪರಿಚಯ ಇಲ್ಲ. ಒಂದಿನ ನಮ್ಮ ಹೆಸರುಘಟ್ಟದಲ್ಲಿ ಮನೆಯಿಂದ ಆಚೆ ಬಂದಾಗ ನಮ್ಮದೊಂದು ಕರೆಂಟ್ ಕಂಬದಲ್ಲಿ ಮುನೇಗೌಡರು ಫೋಟೋ ಇತ್ತು. ನಮ್ಮ ಏರಿಯಾ MLA ಕ್ಯಾಂಡಿಡೇಟ್ ಆಗಿ ನಿಂತಿದ್ರು. ಸೊ ಅದಾದಮೇಲೆ ಮುನೇಗೌಡರು ಒಡೆತನದಲ್ಲಿ ನಾನು ಪ್ರವೀಣ್ ಸರು, ಪ್ರೇಮ್ ಸರು ಎಲ್ಲ ಒಂದು ಟೀಮಾಗಿ ಕ್ರಿಕೆಟ್ ಆಡ್ದು. ರಾಜ್ ಕಪ್ ಕರೆಕ್ಟಾಗಿ 11 ಜನನೂ ಇರಲಿಲ್ಲ, ಒಂದು ಅಲಾಕ್ ಬಲಾಕ್ ಟೀಮ್ ಇತ್ತು. ಬಟ್ ಫೈನಲ್ವರೆಗೂ ಹೋಗಿದ್ದು. ಅದಾದಮೇಲೆ ನಾನು ಪ್ರವೀಣ್ ಸರ್ ಮಾತಾಡ್ಕೊಂಡು ಈ ಸರಿ ಮುನೇಗೌಡರನ್ನ ಖುಷಿ ಪಡಿಸ್ಬೇಕು, ಒಳ್ಳೆ ಟೀಮ್ ಕಟ್ಟು ನಾವು ಗೆದ್ದು ಅವ್ರನ್ನ ಪ್ರೊಡ್ಯೂಸರಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ. ಬಟ್ ಲೀಗಲ್ಲಿ ಆಚೆ ಬಂದ. ಸೊ ಅಲ್ಲಿಗೆ ಆ ಪ್ಲ್ಯಾನ್ ಎಲ್ಲ ಅಲ್ಲಿಗೆ ಮುಗೀತು. ಅದಕ್ಕೆ ಹೇಳಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅವ್ರು ಏನಾದ್ರು ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಫಸ್ಟ್ ಹೇಗಿತ್ತು ಅಂದರೆ, ನನ್ನ ಸಿನಿಮಾ ಗೆಲ್ಲಬೇಕು ಅನ್ನೋದಿತ್ತು. ಸಿಂಪಲ್ ಆಗಿ ಒಂದು ಸ್ಟೋರಿ ಟೈಮಲ್ಲಿ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ನಾನು ಸಿನಿಮಾ ಮಾಡಿದ್ರೆ ಗೆಲ್ಲಬೇಕು ಅಂತ. ಬಟ್ ಉಳಿದವರು ಕಣ್ಣತ್ತೆ ಪ್ರೊಡ್ಯೂಸ್ ಮಾಡಿ ಬಾಕ್ಸ್ ಆಫೀಸಲ್ಲಿ ಸ್ವಲ್ಪ ಉಲ್ಟ ಹೊಡೆದಾಗ ಅವಾಗ ಅನಿಸ್ತು, ಯಾವುದೇ ಪ್ರೊಡ್ಯೂಸರ್ ಆದರೂ ಗೆಲ್ಲಬೇಕು, ಯಾವುದೇ ಸಿನಿಮಾ ಮಾಡಲಿ, ಯಾವುದೇ ಪ್ರೊಡ್ಯೂಸರ್ ಇರಲಿ, ಅವ್ನು ಗೆಲ್ಲಬೇಕು ಅಂತ. ಯೂಶ್ವಲಿ ನೋಡಿದ್ರೆ ನಾನು ಅದಕ್ಕೆ ಪ್ರತಿ ಸಿನಿಮಾಗೂ ಹಾರೈಸೋಕ್ಕೆ ಪ್ರಯತ್ನ ಪಡ್ತೀನಿ. ಅದು ಎಸ್ಪೆಷಲಿ ಇವತ್ತಿನ ಯುಗದಲ್ಲಂತೂ ಯಾವುದೇ ಸಿನಿಮಾಗೆ ಜನ ಹೋದರೂ ಖುಷಿ ಆಗುತ್ತೆ, ಯಾವುದೇ ಸಿನಿಮಾ OTT ಎಲ್ಲಾದರೂ ಖುಷಿ ಆಗುತ್ತೆ. ಸೊ ಆ ಪರಿಸ್ಥಿತಿಲಿ ಅಂಥದ್ರಲ್ಲಿ 25 ಡೇಸ್ ಸೆಲೆಬ್ರೇಷನ್ ಮಾಡ್ತಿರೋದು, ನಾವು ಬಂದು ಶೀಲ್ಡ್ ಇಸ್ಕೊಂಡು ಹೋಗ್ಬೋದು. ನಮ್ಮದು ಕನ್ನಡ ಇಂಡಸ್ಟ್ರಿ ಗೆಲ್ತು ಅನ್ನೋದೇ ಒಂದು ಖುಷಿ. ಇವಾಗ ಅಪ್ಪು ಸಿನಿಮಾ ಚೆನ್ನಾಗಿ ಜನ ಹೋಗ್ತಿದ್ರೆ, ಯಾವುದೇ ಸಿನಿಮಾಗೆ ಜನ ಹೋದ್ರೂ ಖುಷಿ ಆಗುತ್ತೆ. ನಾಳೆ ವಾಮನ ಬರುತ್ತೆ, ನಾಳೆ ಮೀನ್ಸ್ ನೆಕ್ಸ್ಟ್ ಬರುತ್ತೆ ವಾಮನ ಗೆಲ್ಲಿ, ಸರ್ದು ಮುಂದಿನ ಸಿನಿಮಾ ಗೆಲ್ಲಿ, ಪ್ರತಿಯೊಂದು ಸಿನಿಮಾಗಳು ಗೆಲ್ಲಿ ಅಂತಲೇ ಹಾರೈಸ್ತೀವಿ. ಸೊ ಈ ಸಿನಿಮಾ ಹೇಳೋದಾದರೆ, ಯೂಶ್ವಲಿ ಸಿನಿಮಾ ಗೆಲ್ಲೋ ಫಾರ್ಮುಲಾ ಒಂದು ಲವ್ ಸ್ಟೋರಿ ಇರುತ್ತೆ, ಮತ್ತು ಕೆಲವೊಂದು ತಾಯಿ ಸೆಂಟಿಮೆಂಟ್ ಸ್ಟೋರಿ ಇರುತ್ತೆ, ಆಮೇಲೆ ಲೈಫ್ ಜರ್ನಿ ಸ್ಟೋರಿ ಇರುತ್ತೆ. ಈ 3 ಅಡಕವಾಗಿರೋಂಥ ಸಿನಿಮಾ ಭುವನಂ ಗಗನಂ. ಸೊ ಸೆಲೆಬ್ರಿಟಿ ಶೋ ದಿವಸ ನೋಡಿದಾಗಲೇ ಈ ಸಿನಿಮಾ ಗೆಲ್ತು ಅಂತ ಎಲ್ಲರೂ ಅನೌನ್ಸ್ ಮಾಡಿದ್ರು. ಅದೇ ರೀತಿ 25 ಡೇಸ್ ಆಗಿದೆ. ಸೊ ನೆಕ್ಸ್ಟ್ ಅಯೋಗ್ಯಗೆ 50 ಡೇಸ್ ಆಗಲಿ. ಅದಾದಮೇಲೆ ಹೇಳ್ಬೋದು 100 ಡೇಸ್ ಅಂತ ಬಾಯ್ ಮಾತಕ್ಕೆ. ಬಟ್ ಇವತ್ತು 50 ಡೇಸ್ ಆದಮೇಲೆ ನಾವೇ OTT ಸೇಲ್ ಮಾಡ್ಬಿಡ್ತೀವಿ. ಸೊ ಥಿಯೇಟ್ರಲ್ಲಿ ಇವತ್ತು ನಾವೇ ಬಿಡಲ್ಲ. ಬಟ್ ಇವತ್ತು ನೆಕ್ಸ್ಟ್ ಸಿನಿಮಾ 50 ಡೇಸ್ ಆಗಲಿ, ನಮ್ಮ ಜೊತೆ ಮಾಡಿದಾಗ 100 ಡೇಸ್. ಥ್ಯಾಂಕ್ ಯು ಸರ್. ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ನಿರ್ಮಾಪಕರಾದಂಥ ಮುನೇಗೌಡ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗೆಲುವು
ಈ ವರ್ಷದಿಂದ ಬೋನಂ ಗಗನಮಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇ ದಿನ ಹುಟ್ಟುಹಬ್ಬದ ಮೊದಲನೇ ದಿನದನೇ ಗೆಲುವು ಸಂಭ್ರಮ ಶುರುವಾಗ್ತಾ ಇದೆ. ಇದು ನಿಮಗೆ ಜೀವನ ಪೂರ್ತಿ ಇರಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ನಿಮ್ಮ ಸಂಸ್ಥೆಯಿಂದ 6 ಅದ್ಭುತ ಸಿನಿಮಾಗಳು ಕನ್ನಡ ಚಿತ್ರಕ್ಕೆ ಕೊಡುಗೆಯಾಗಿ ಬರಲಿ, ಬ್ಲಾಕ್ ಬಸ್ಟರ್ ಸಿನಿಮಾಗಳು ಬರಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಆ್ಯಂಡ್ ಬೋನಂ ಗಗನಂ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು. ಯಾಕಂತಂದರೆ ಇವತ್ತಿನ ದಿನ ಗೆಳೆಯ ಹೇಳ್ದಂಗೆ ಯಾವ ಸಿನಿಮಾ ಗೆದ್ರೂ ನಾವು ಕಾಲರ್ ಎತ್ಕೊಂಡು ಹೆಮ್ಮೆಯಿಂದ ಹೇಳ್ಕೋಬೋದು ಕನ್ನಡ ಸಿನಿಮಾ ಗೆದ್ದಿದೆಯಪ್ಪ ಅಂತ. ಯಾಕಂದರೆ ಅದು ಬಹಳ ಅತ್ಯವಶ್ಯಕ ಇವತ್ತು ಜನ ಥಿಯೇಟ್ರಿಗೆ ಬರೋ ಅಂಥದ್ದು. ಸೊ ಅದರಿಂದ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು. ಸಿನಿಮಾ ನೋಡಿದಾಗ ಅನಿಸಿದ್ದು ಒಂದೇ, ಒಂದು ಒಳ್ಳೆ ಮನ್ಸುಗಳಿದ್ರೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆಮೇಲೆ ನಿರ್ದೇಶಕರನ್ನ ನಾನು ಕಂಗ್ರಾಟ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇಬ್ಬರು ನಾಯಕ ನಟರನ್ನ ನೀವು ಒಂದು ಸಿನಿಮಾದಲ್ಲಿ ಕತೆ ಅಂತ ಬರ್ಕೊಂಡಾಗ ಇಬ್ಬರನ್ನೂ ಕೂಡ ನೀವು ಒಂದು ಸ್ಕ್ರೀನ್ ಸ್ಪೇಸ್ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ನೀವು ಅಂದ್ಕೊಟ್ಟದನ್ನ ತೆರೆ ಮೇಲೆ ತರಬೇಕು ಅಂದರೆ ಅಷ್ಟೇ ಅದ್ಭುತವಾದ ಒಬ್ಬರು ನಿರ್ಮಾಪಕರು ಇರಬೇಕು ಜೊತೆನಲ್ಲಿ ಸಾಥ್ ಕೊಡೋದಕ್ಕೆ. ಯಾಕಂತಂದರೆ ಇಂಚಲ್ಲೂ ಕೂಡ ಆ ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇದು ಕಾಣಿಸ್ತಾ ಇತ್ತು ಸಿನಿಮಾ ನೋಡಿದಾಗ. ಆ್ಯಂಡ್ ಪ್ರಮೋದ್ ಸರ್, ಹ್ಯಾಟ್ಸ್ ಆಫ್ ಟು ಯು, ಅದ್ಭುತವಾದಂಥ ಒಂದು ಪಾತ್ರವನ್ನು ಮಾಡಿದ್ರಿ. ಆ್ಯಂಡ್ ಪೃಥ್ವಿ ಅಂಬರ್ ಸರ್, ನಿಮ್ಮ ಬಗ್ಗೆ ಏನು ಹೇಳೋದು, ಆಲ್ರೆಡಿ ಅಪ್ರೂವ್ಡ್. ಏನು ಯಾವ ಪಾತ್ರ ಕೊಟ್ಟರು ಸುಲಲಿತವಾಗಿ ಹಂಗೆ ಮಾಡ್ತೀರಾ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರಿಗೆ ಆ್ಯಂಡ್ ಎಲ್ಲ ತಂತ್ರಜ್ಞರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ನಿಮ್ಮ ಲೈಫಲ್ಲಿ ನೀವು ಮಾಡೋ ಎಲ್ಲ ಸಿನಿಮಾ ಕೂಡ ಸಕ್ಸಸ್ ಆಗ್ತಾ ಇರಲಿ ಅಂತ ನನ್ನ ಕಡೆಯಿಂದ ನಾನು ಆಶಿಸ್ತೀನಿ. ಎಲ್ರಿಗೂ ಶುಭವಾಗಲಿ ಆ್ಯಂಡ್ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೊಡಿ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ತಗೊಂಡಂತ ಚಂದನ್ ಫಿಲ್ಮ್ಸ್. ಇನ್ನೊಂದು ಮೊಮೆಂಟೋ ಇದೆ ಕುನಾಲ್ ಅಂತ, ಅದು ಕೊಟ್ಬಿಡಿ. ಕೀರ್ತಿ ಗೌಡ, ಫಿಲ್ಮಿ ಕಲ್ಟ್. ಶುಭಾಶಯಗಳು ಸರ್. ಮೊನ್ನೆಗೌಡರು ಬರ್ಡೇ ಆಗಿದ್ದರಿಂದ ಒಂದೆರಡು ಮಾತು ನಿಮ್ಮ ಬಗ್ಗೆ ಹೇಳಲೇಬೇಕು. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಒಬ್ಬ ಪೊಲಿಟಿಷಿಯನ್ ಆಗಿ ಈಗ ಮೂವಿ ಮೇಕರ್ ಕಾಲಿಟ್ಟಿದ್ದೀರ ಅಂದರೆ ನಿಮ್ಮ ದಾರಿನೇ ಹೇಳುತ್ತೆ ನೀವು ಎಷ್ಟು ಸಕ್ಸಸ್ಫುಲ್ ಅಂತ. ಬಟ್ ನಿಮ್ಮ ಯಶಸ್ಸಿಗೆ ಕಾರಣ ಹೇಳಲೇಬೇಕು ನಾನು. ಸುನಿ ಸರ್ ಹೇಳ್ದಂಗೆ ರಾಜ್ ಕಪ್ ಸೀಸನ್ 7 ಮೊನ್ನೆಗೌಡರ ಜೊತೆಗೆ ಒಂದಿಬ್ಬರು 3 ಜನ ಪಾರ್ಟ್ನರಲ್ಲಿ ಟೀಮನ್ನು ಬೈ ಮಾಡ್ತಾರೆ. ಎಲ್ಲ ಒಂದು ಬೆಳಗ್ಗೆ ಟೀಮ್ ತೊಗೊಂಡು ನಾವು ಫೈನಲ್ಸಿಗೆ ಹೋಗ್ತೀವಿ. ಫೈನಲ್ಸ್ಗೆ ಹೋದ ತಕ್ಷಣ ಒಂದು ಟೀಮ್ ಬಿಲ್ಡ್ ಆಗುತ್ತೆ, ಖುಷಿಯಾಗಿ. ಸಾಮಾನ್ಯವಾಗಿ ಒಬ್ಬರು ಓನರ್ ಒಂದ್ಸಲ ಕ್ರಿಕೆಟ್ ಅಂದರೆ ಬೈ ಮಾಡಿದ್ರೆ ಇನ್ನೊಂದ್ಸಲ ಬೈ ಮಾಡಲ್ಲ. ನ್ಯಾಚುರಲಿ ಅಲ್ಲಿಂದ ಏನು ಜಾಸ್ತಿ ಪ್ರಾಫಿಟ್ ಇಲ್ಲ. ಸೆಕೆಂಡ್ ಟೈಮ್ ಮತ್ತೆ ಮೊನ್ನೆಗೌಡರು ನಾನು ಮತ್ತೆ ವಾಪಸ್ ಟೀಮ್ ಬೈ ಮಾಡ್ತೀನಿ ಅಂದರು. ಕಾರಣ ಏನಂದರೆ ನಮ್ಮೆಲ್ಲರ ಜೊತೆ ಮತ್ತೆ ಬೆರೆಯೋ ಅವಕಾಶ ಸಿಗುತ್ತೆ ಅಂತ. ಬೈ ಮಾಡಿದಾಗ ಒಂದು ಉದ್ದೇಶ ಇರುತ್ತೆ, ಒಂದು ಲಾಭ ಸಿಗಬೇಕು, ಇಲ್ಲ ಅಂದರೆ ಸಿನಿಮಾ ಅಥವಾ ಕ್ರಿಕೆಟ್ ಗೆದ್ದಾಗ ಒಂದು ಪ್ರೈಡ್ ಸಿಗುತ್ತೆ, ನಮ್ಮ ಟೀಮ್ ಗೆಲ್ತು ಅಂತ. ಈ ಸಲ ನಾವು ಲೀಗಲ್ಲೇ ಹೊಡ್ಸ್ಕೊಂಡು ನಮ್ಮ ಮುಖ ಎಲ್ಲ ಸಪ್ಪೆ ಆಗಿತ್ತು, ಎಲ್ಲ ಬೇಜಾರಲ್ಲಿದ್ದಾಗ ಫಸ್ಟ್ ನಮಗೆ ಮೊನ್ನೆಗೌಡರ ಮುಖ ನೋಡೋಕೆ 30-40 ಲಕ್ಷ ಖರ್ಚು ಮಾಡಿರ್ತಾರೆ. ಅವ್ರ ಮುಖ ನೋಡಿದಾಗ ಅವ್ರು ನಮಗೆ ಹೇಳಿದ್ದು, ಏಯ್ ಯಾಕೆಲ್ಲ ಡಲ್ ಆಗಿದ್ದೀರಾ, ಆಟ ಆದಮೇಲೆ ಕಾಮನ್ ಸೋಲೋದು, ಪರವಾಗಿಲ್ಲ ಅಂತ ಧೈರ್ಯ ಕೊಟ್ಟವರು ಮೊನ್ನೆಗೌಡರು ಸರ್. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿರ್ಮಾಪಕರು ಜನರಲ್ ಆಗಿ ನಾವು ನೋಡಿರ್ತೀವಿ ಸಿನಿಮಾಗೆ ದುಡ್ಡು ಹಾಕಬೇಕು, ಅದರಿಂದ ಒಂದಿಷ್ಟು ಲಾಭ ಮಾಡಬೇಕು, ಆದಷ್ಟು ಕಡಿಮೆ ಖರ್ಚಲ್ಲಿ ಪ್ರಾಡಕ್ಟನ್ನು ಮಾಡಿ ಹೆಚ್ಚು ಲಾಭ ಪಡಿಬೇಕು ಅನ್ನೋ ಮೈಂಡ್ಸೆಟ್ ಇರುತ್ತೆ. ಬಟ್ ಮೊನ್ನೆಗೌಡರು ಉದ್ದೇಶ ನಮ್ಮನ್ನು ಎಂಕರೇಜ್ ಮಾಡಬೇಕು. ಕ್ರಿಕೆಟ್ ಆಡುವಾಗ ನಮಗೆಲ್ಲ ಒಂದು ಅವಕಾಶ, ನೆಟ್ವರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ, ಸೋಷಿಯಲೈಸ್ ಆಗಿ, ಅಥವಾ ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಒಂದು ಒಳ್ಳೆ ಅವಕಾಶ. ಬಟ್ ಮೊನ್ನೆಗೌಡರು 30-40 ಲಕ್ಷ ಖರ್ಚು ಮಾಡಿ ನಮ್ಮೆಲ್ಲರೂ ಒಟ್ಟಿಗೆ ಸೇರಿಸೋದಲ್ದೇ ಮ್ಯಾಚ್ ಸೋತ ಮೇಲೆ ನಮ್ಮನ್ನೆಲ್ಲ ಕ್ರೂಸ್ ಬುಕ್ ಮಾಡಿ ಎಲ್ರಿಗೂ ಪಾರ್ಟಿ ಮಾಡೋಣ, ಎಲ್ರೂ ಸುತ್ಸೋಣ, ಅಲ್ಲಿ ಬಂದವರಿಗೆಲ್ಲ ಸುಮ್ಮನೆ ಬರ್ತಾರಲ್ಲ ಅವರಿಗೆಲ್ಲ ಗಿಫ್ಟ್ ಕೊಡ್ಸೋಣ, ಈ ಥರದ್ದು ಒಂದು ಮನಸ್ಥಿತಿ. ಒಂದು ಲಾಭ ಅಷ್ಟೇ ಅಲ್ಲದೆ ಟೀಮ್ ಬಿಲ್ಡ್ ಮಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನಸ್ಥಿತಿ ಇರುವಂಥ ಒಬ್ಬ ವ್ಯಕ್ತಿ. ಅದಕ್ಕೆ ಬಹುಶಃ ಇವತ್ತು ಅವರು ಬಿಸ್ನೆಸ್ ಮ್ಯಾನ್ ಆಗಿ, ಪೊಲಿಟಿಷಿಯನ್ ಆಗೂ ಕೂಡ ಸಕ್ಸಸ್ಫುಲ್ ಆಗ್ತಾರೆ. ಬಿಸ್ನೆಸ್ ಮ್ಯಾನ್ ಆಗಿ ಅಪ್ರೂವ್ ಮಾಡಿದ್ದಾರೆ. ನಾನು ಸುಮಾರು 1 ಗಂಟೆ ಮಾತಾಡಿದ್ವಿ. ಅವರು ಹೆಂಗೆ ಬಿಸ್ನೆಸ್ ಶುರು ಮಾಡಿದ್ರು, ಹೆಂಗೆ ಅವ್ರು ಸಕ್ಸಸ್ಫುಲ್ ಆಗಿ ಇವತ್ತು ಮೊನ್ನೆಗೌಡರಾಗಿ ನಿಂತಾರೆ ಅನ್ನೋದೇ ಒಂದು ಮಿರಾಕಲ್ ಸ್ಟೋರಿ. ಅದನ್ನೇ ಒಂದು ಸಿನಿಮಾ ಮಾಡ್ಬೋದು. ಮೂವಿ ಮೇಕರ್ ಆಗೂ ಕೂಡ ದೊಡ್ಡ ಸಕ್ಸಸ್ಫುಲ್ ಆಗಿ ಸರ್ ಅನ್ನೋ ನನ್ನ ಹಾರೈಕೆ. ಆ್ಯಂಡ್ ನೀವು ಆರಿಸ್ಕೊಂಡಿರೋ ಸಿನಿಮಾ ತಂಡನೇ ಹೇಳುತ್ತೆ ನೀವು ಎಷ್ಟು ಸೆನ್ಸಿಬಲ್ ಆಗಿ ಹೆಜ್ಜೆ ಇಡ್ತಾ ಇದ್ದೀರಾ ಸಿನಿಮಾ ರಂಗದಲ್ಲಿ ಅನ್ನೋದು. ಆ್ಯಂಡ್ ಈ ಸಿನಿಮಾ 25 ದಿನ ಪೂರೈಸಿದೆ. ಮಹೇಶ್ ಸರ್ಗೆ ಆ್ಯಂಡ್ ನನ್ನ ಸ್ನೇಹಿತರು ಪ್ರಮೋದ್, ಪೃಥ್ವಿ, ನಾವೆಲ್ಲ ಒಟ್ಟಿಗೆ ಸ್ಮಾಲ್ ಸ್ಕ್ರೀನಿಂದ ಬಂದವರು. ಅವರ ಬೀಚಸ್ ಸ್ಕ್ರ್ಯಾಚಿಂದ ನೋಡಿದ್ದೀನಿ. ಸೊ ನಿಮ್ಮ ಗ್ರೋತ್ ಫ್ಯಾಬ್ಯುಲಸ್.
ತುಂಬ ದೂರ ಹೋಗೋದಿದೆ. ಒಳ್ಳೆಯದಾಗಲಿ ನಿಮಗೆ, ರೇಚಲ್ ಅವ್ರಿಗೆ, ಶರತ್ ಸರ್ ಆ್ಯಂಡ್ ಎಲ್ಲರೂ ಇದ್ದೀರಾ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನಂದ 25 ಡೇಸ್ ಸೆಲೆಬ್ರೇಷನ್ಗೆ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಲವ್ ಸ್ಟೋರಿ ಮಾಡಿದ್ದೀನಿ. ಸೊ ಸಿಹಿ ಆದಮೇಲೆ ನಂದಿನಿ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ಮತ್ತು ಒಂದು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ 25 ಡೇಸ್ ಸೆಲೆಬ್ರೇಷನ್ ಒಂದು ದೊಡ್ಡ ವಿಷಯ. ಆ್ಯಸ್ ಅನ್ ಆ್ಯಕ್ಟರ್ ಅದೊಂದು ನಮಗೆ ಒಂದು ರೆಕಗ್ನಿಷನ್ ಮತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ನಮ್ಮ ಇಂಡಸ್ಟ್ರಿನಲ್ಲಿ. ಸೊ ಅದು ವುಡ್ ನಾಟ್ ಹ್ಯಾವ್ ಬಿನ್ ಪಾಸಿಬಲ್ ವಿತೌಟ್ ನಮ್ಮ ಟೆಕ್ನಿಷಿಯನ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಆಡಿಯನ್ಸ್. ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಬ್ರದ್ದು ಮೊಮೆಂಟೋ ಮಿಸ್ ಆಗಿದೆ, ಒಂದೇ ನಿಮಿಷ. ಮಹೇಶ್ ಅವರು, ಪಬ್ಲಿಸಿಟಿ ಟೀಮ್ ಕಡೆಯಿಂದ ಮಹೇಶ್ ಅವರು. ಓಕೆ, ಸಾರಿ. ಸೆಂಟೆನ್ಸ್ ಅಂತೂ ಇದ್ದೇ ಇರುತ್ತೆ. ಅವ್ರೊಂಥರ ನೀರಿದ್ದ ಹಾಗೆ, ಯಾವ ವೆಸಲಿಗೆ ಹಾಕಿದ್ರು ಆ ಶೇಪ್ ಪಡ್ಕೊಳ್ಳೋ ಥರ, ಯಾವ ಪಾತ್ರ ಕೊಟ್ಟರು ಅಷ್ಟು ಮನೋಜ್ಞವಾಗಿ ಅಭಿನಯಿಸ್ತಾರೆ ಅಂತ. ಇದರಲ್ಲೂ ಅದು ಸ್ವಲ್ಪ ಒಂದು ಲೆವೆಲ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಏನು ಹೇಳ್ತೀರಾ? ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಚಿತ್ರದ ಪ್ರೀತಿಯ ನಿರ್ಮಾಪಕರಾಗಿರುವಂಥ ಮುನೇಗೌಡ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ದಿನ 25ನೇ ದಿನವನ್ನು ಆಚರಿಸ್ತಾ ಇದ್ದೀವಿ. ಮುಂದಿನ ವರ್ಷದ ಹುಟ್ಟುಹಬ್ಬನ ಕರೆಕ್ಟಾಗಿ ನೋಡಿಕೊಂಡು ಅಯೋಗ್ಯ 2ನ 100 ದಿನ ಮೊದಲು ರಿಲೀಸ್ ಮಾಡಿ ಸರ್. ಮುಂದಿನ ವರ್ಷದ ಹುಟ್ಟುಹಬ್ಬದಲ್ಲಿ 100ನೇ ದಿನ ಅಯೋಗ್ಯ 2 ಆಚರಿಸುವಂತಲ್ಲ ಆಗಲಿ ಅನ್ನೋ ಒಂದು ಮನಸ್ಸಿಂದ ನಾನು ಆಶಿಸ್ತೀನಿ. ಅದೇ ಅಂದರೆ ಮುಂದಿನ ವರ್ಷ ಬರ್ಡೇಗೆ ಕರೆಕ್ಟ್ 100 ಡೇಸ್ ಮೊದಲು ರಿಲೀಸ್ ಮಾಡಿ ಅಂತ. ಬಿಕಾಸ್ ಅದ್ಭುತವಾದ ಪ್ಯಾಷನ್ ಇರುವಂತಹ ನಿರ್ಮಾಪಕರು. ನಾವು ಏನೇ ಅಂದ್ಕೊಂಡಿದ್ರು, ಕ್ರಿಯೇಟಿವ್ಲಿ ಏನೇ ಅಂದ್ಕೊಂಡಿದ್ರು ಅದು ಸಾಕಾರ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಂಥ ನಿರ್ಮಾಪಕರು ಬೇಕು. ನಿಮ್ಮ ಚೊಚ್ಚಲ ನಿರ್ಮಾಣದಲ್ಲಿ ನನಗೆ ಪ್ರಮೋದ್ಗೆ, ರೇಷಲ್ಗೆ ಎಲ್ಲ ನಾವು ಹೊಸ ಕಲಾವಿದರು. ನಮಗೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಭುವನಂ ಗಗನಂ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇದು. ಮೊದಲನೇದಾಗಿ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಸ್ಟಾರ್ಟಿಂಗ್ ಫ್ರಮ್ ಗಿರೀಶ್ ಮೂಲಿಮನಿ ಸರ್, ಉದಯ್ ಲೀಲಾ ಸರ್, ವಿಶಾಲ್ ಸರ್, ಹಾಗೆಯೇ ಆರ್ಟ್ ಡೈರೆಕ್ಟರ್ ಆಗಿರುವಂಥ ಅನಿಲಣ್ಣ, ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಗುಮ್ಮಿಯಣಿ ವಿಜಯ್ ಸರ್, ಅನಿರುದ್ಧ್ ಶಾಸ್ತ್ರಿ, ಎಲ್ಲರೂ, ಪ್ರಸನ್ನ, ಡೈಲಾಗ್ ಬರೆದಿರುವಂಥ ಪ್ರಸನ್ನ, ಎಲ್ಲರ ಒಂದು ಅದ್ಭುತವಾದ ಟೀಮ್ ಎಫರ್ಟ್, ಎಲ್ಲರ ಮನಸ್ಸು, ಎಲ್ಲರ ಪ್ರಾಮಾಣಿಕ ಮನಸ್ಸು ಸೇರಿ ಮಾಡಿರುವಂಥ ಸಿನಿಮಾ ಆಗಿರೋದ್ರಿಂದ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಅದ್ಭುತವಾದ ಕಲಾವಿದ ಪ್ರಮೋದ್, ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಲು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಖುಷಿ ಕೊಟ್ಟಿದೆ. ರೇಷಲ್ ಆಗಿರಲಿ, ಅಶ್ವತಿ ಆಗಿರಲಿ, ಶರತ್ ಸರ್ ಇದ್ದಾರೆ, ಸರ್ ಪ್ರಶಾಂತ್ ಸರ್, ಹಾಗೆಯೇ ನನ್ನ ತಂದೆ ಪಾತ್ರ ಮಾಡಿರುವಂಥ ಶ್ರೀಧರ್ ಸರ್, ಅಚ್ಯುತ್ ಸರ್, ಎಲ್ಲ ಪಾತ್ರಧಾರಿಗಳು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿರೋದು. ಆ್ಯಂಡ್ ಒಂದಷ್ಟು ಕ್ಯಾರೆಕ್ಟರ್ಸ್ ಇರುತ್ತಲ್ಲ, ಥ್ರೂಔಟ್ ನನ್ನ ಕೆರಿಯರಲ್ಲಿ ಯಾವತ್ತಿಗೂ ನೆನಪಿಡುವಂತಹ, ಮುಂದೆ ನಮಗೆ ಮಾಡೋಕ್ಕಾಗತ್ತಾ ಗೊತ್ತಿಲ್ಲ, ಬಟ್ ಯಾವತ್ತಿಗೂ ನನ್ನ ನೆನಪಲ್ಲಿರುವಂತಹ, ನನ್ನ ಮನಸ್ಸಿಗೆ ಬಹಳ ಹತ್ತಿರ ಆಗಿರುವಂತಹ ಪಾತ್ರ ನನಗೆ ರಾಮ್ ಈ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಬಹಳ ಖುಷಿ ಇದೆ. ಆ್ಯಂಡ್ ಭುವನಂ ಗಗನಂಗೆ ಮೊದಲಿಂದ ನಾವು ಸಿನಿಮಾ ಪ್ರಮೋಷನ್ ಯಾವಾಗ ಶುರು ಮಾಡಿದ್ವು ಆವತ್ತಿಂದ ಕನ್ನಡ ಚಿತ್ರರಂಗದ ಎಲ್ಲರೂ ಮನಸಾರೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಎಲ್ಲ ಮನಸ್ಸುಗಳಿಗೆ ನಾನು ಇಲ್ಲಿಂದ ಧನ್ಯವಾದ ಅಂತ ಹೇಳ್ತೀನಿ. ನಿಜವಾಗ್ಲೂ ಅಂಥ ಮನಸ್ಸು ಇರೋದ್ರಿಂದ, ಸುನಿ ಸರೇ ಹೇಳಿದ್ರು, ಯಾವುದೇ ಸಿನಿಮಾ ಹಿಟ್ ಆದರೆ ನಾವು ಭಾಳ ಖುಷಿ ಆಗುತ್ತೆ. ಆ ಮನಸ್ಸು ಇಟ್ಟು ಎಲ್ಲರೂ, ಪ್ರವೀಣ್ ಸರ್ ಆಗಿರಲಿ, ಚೇತನ್ ಸರ್ ಆಗಿರಲಿ, ಸುನಿ ಸರ್ ಆಗಿರಲಿ, ಸರ್ ನೀವು ಮೊದಲಿಂದ ನಮ್ಮ ಆಫೀಸಿಗೂ ಬಂದು ನಿಮ್ಮ ಹತ್ರ ಮಾತಾಡಿದಾಗ ನೀವು ಕೊಟ್ಟಿರುವಂತಹ ಆಶೀರ್ವಾದ ನಾನು ನೆನಪಿದೆ. ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಅಂದರೆ ಹೇಗೆ ರಿಲೀಸ್ ಮಾಡೋದು ಅಂತ ಹೇಳಿದಾಗ ಸರ್ ಆ್ಯಕ್ಚುಲಿ ಅವರು ಸಿನಿಮಾದ ರಿಲೀಸ್ ಟೆನ್ಷನಲ್ಲಿ ಇದ್ದರು. ಆದರೂ ಕೂಡ ತುಂಬ ಹೊತ್ತು, ಅಟ್ಲೀಸ್ಟ್ ಒಂದು 1 hour ನಮ್ಮ ಸಿನಿಮಾಗೆ ಕೊಟ್ಟು ಮಾತಾಡಿ ಏನು ಮಾಡ್ಬೋದು, ಏನು ಮಾಡಬಾರ್ದು ಎಲ್ಲವನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ, ಎಲ್ಲ ಹೃದಯಗಳಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಖುಷಿಯಾಗಿದೆ ಸರ್. ಇದೇ ರೀತಿ ನಿಮ್ಮ ಗೆಲುವಿನ ಪಯಣ ಮುಂದೆ ಹೋಗ್ತಾ ಇರಲಿ. ದೊಡ್ಡ ದೊಡ್ಡ ಸ್ಟಾರ್ಸ್ಗಳಿಗೆ ನೀವು ಸಿನಿಮಾ ಮಾಡಿ ಅದ್ರ ಜೊತೆ ನಮ್ಮಂಥ ಇನ್ನಷ್ಟು ಒಳ್ಳೊಳ್ಳೆ ಪ್ರತಿಭೆ ಇರುವಂತಹ, ನಮಗಿಂತ ಚೆನ್ನಾಗಿ ಪ್ರತಿಭೆ ಇರುವಂಥ ಪ್ರತಿಭಾವಂತ ನಟರಿದ್ದಾರೆ, ಅವರೆಲ್ಲರೂ ಕೂಡ ನಿಮ್ಮ
ಚಿತ್ರಸಂಸ್ಥೆ ಒಂದು ದೊಡ್ಡ ಆಶ್ರಯ ಆಗಲಿ ಅನ್ನೋದು ನನ್ನ ಆಶಯ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಒಬ್ರು ಕೂಡ ಅಪ್ಪಟ ಕನ್ನಡ ಪ್ರತಿಭೆಗಳು, ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಮಾತು ಜಾಸ್ತಿ ಇವತ್ತು ಯಾಕೋ ಮಾತಾಡೋಕ್ಕಾಗ್ತಿಲ್ಲ. ಬಿಕಾಸ್ ಏನೋ ಒಂದು ಖುಷಿ. ಇದು ಭುವನಂ ಗಗನಂ ಡಬ್ಬಿಂಗಿಗೆ ಅಂತ ಕರೆದಿದ್ದು, ಫಸ್ಟ್ ನನ್ನನ್ನೇ ಕರೆದಿದ್ದು ಗಿರೀಶ್ ಸರು. ಆ ಡಬ್ಬಿಂಗಿಗೆ ಅಂತ ಹೋದಾಗಿಂದ ರಿಲೀಸ್ ಆಗೋವರೆಗೂ ಏನೋ ಒಂದು ಕನೆಕ್ಷನ್ ಈ ಸಿನಿಮಾ ಬಗ್ಗೆ, ಏನೋ ಒಂದು ಪ್ರೀತಿ, ಎಕ್ಸ್ಟ್ರಾ ಲವ್, ಇದರಲ್ಲಿ ಏನೋ ಇದೆಯಲ್ಲ, ಏನೋ ಚೆನ್ನಾಗಿದೆಯಲ್ಲ ಅಂತ ಅದು ಇವತ್ತಿಗೂ ನನ್ನನ್ನು ಕಾಡ್ತಿದೆ. ಇವತ್ತಿಗೂ ಬರ್ತಾ ನಮ್ಮ ಸಿನಿಮಾದ ಆ ಟ್ರಾವೆಲಿಂಗ್ ಸಾಂಗ್ ಇದೆ, ಈ ಜೀವನ ದಿನವೂ ನೂತನ ಅನಿವಾರ್ಯವೇ ಕದನ. ಈ ಲೈನ್ಸ್ ಯಾಕೋ ಎಷ್ಟು ಸತಿ ಬಂದ್ರೂ ಮತ್ತೆ ಕೇಳಬೇಕು ಅನ್ಸುತ್ತೆ. ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು. ಇವತ್ತು 25 ಡೇಸ್ ಆಗ್ತಿದೆ. ಯಾವ ಪ್ರೊಡ್ಯೂಸರ್ ಇದ್ರೂ ಈ ಸಿನಿಮಾ ಆಗ್ತಿತ್ತು, ಭುವನಂ ಗಗನಂ ಆಗ್ತಿತ್ತು. ಮುನೇಗೌಡ ಸರ್ ಇದ್ದಿದ್ದಕ್ಕೆ ಈ ಸಿನಿಮಾ ಇಷ್ಟು ಚಂದವಾಗಿದೆ, ಇಷ್ಟು ಅದ್ಭುತವಾಗಿದೆ. ಬಿಕಾಸ್ ಈ ಕಥೆನ ಆಯ್ಕೆ ಮಾಡಿಕೊಂಡು ಅದನ್ನು ಸಿನಿಮಾ ಮಾಡಿ ಅಂತ ಹೇಳೋದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ಪ್ಯಾಷನ್ ಬೇಕು, ಒಂದು ಒಳ್ಳೆಯ ಹೃದಯ ಬೇಕು. ಆ ಹೃದಯ ನಮ್ಮ ಮುನೇಗೌಡ ಸರ್ ಇದ್ದಿದ್ದಕ್ಕೆ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಾಗಿದೆ. ಬಿಕಾಸ್ ಯಾರನ್ನು ಬೇಕಾದರೂ ಹಾಕೋಬೋಯ್ತು ಅವರು, ಯಾವ ದೊಡ್ಡ ಡೈರೆಕ್ಟ್ರು ಬೇಕಾದ್ರೂ ಸಿನಿಮಾ ಮಾಡ್ಬೋಯ್ತು ಅವರು, ಅವ್ರಿಗಿರೋ ಕೆಪಾಸಿಟಿಗೆ. ಇಲ್ಲ ನಾನು ಹೊಸಬ್ರಿಗೆ ಮಾಡ್ತೀನಿ, ಈ ಕಥೆಯನ್ನು ಮಾಡ್ತೀನಿ ಅಂತ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೊಂದು ಎಕ್ಸ್ಟ್ರಾ ಒಂದು ಕರುಣೆ ಬೇಕು, ಸಿನಿಮಾ ಬಗ್ಗೆ ಒಂದು ಪ್ಯಾಷನ್ ಬೇಕು, ಒಳ್ಳೇದು ಯಾವುದು, ಜನಕ್ಕೆ ಯಾವ್ದು ಕೊಡಬೇಕು ಅನ್ನೋ ಒಂದು ಜಡ್ಜ್ಮೆಂಟ್ ಬೇಕು. ಅದು ಮುನೇಗೌಡ ಸರ್ಗಿತ್ತು. ಹಾಗಾಗಿ ಈ ಸಿನಿಮಾ ಆಗಿದೆ. ಸರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಿಕಾಸ್ ನನಗೆ ತುಂಬ ಪ್ರೀತಿ ನಿಮ್ಮ ಬಗ್ಗೆ. ತುಂಬ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ನಮ್ಮ ಸಾರ್ ಬಗ್ಗೆ. ಅವರು ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ನನ್ನ ಕಣ್ಣು ಮುಂದೆ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಎಷ್ಟೋ ಜನ KS ಎಕ್ಸಾಮ್ ಬರೆಯೋರು, ಪೊಲೀಸ್ ಆಫೀಸರ್ಸ್ ಆಗಬೇಕಾದವ್ರಿಗೆ ಎಲ್ರಿಗೂ ಸಹಾಯ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ. ಸೊ ಆ ಗುಣ ಇದೆಯಲ್ಲ, ಇದ್ದವರೆಲ್ಲರೂ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ಸೊ ಉಳ್ಳವರು ಇಲ್ಲದೇ ಇರೋರು ಕೊಡೋದು ದೊಡ್ಡ ಗುಣ. ಅದು ನಮ್ಮ ಮುನೇಗೌಡ ಸರ್ಗಿದೆ. ಅದು ಹಾಗಾಗಿ ಅವ್ರ ಬಗ್ಗೆ, ಅವರ ಏರಿಯಾದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ತುಂಬ ಪ್ರೀತಿ ಇದೆ. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು ನಮ್ಗಳ ಪುಣ್ಯ ಸರ್. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಆಲ್ರೆಡಿ ಪ್ಲ್ಯಾನ್ ಮಾಡ್ತಿದ್ದೀರಿ. ವಿಷಯ ಗೊತ್ತಾಯಿತು, ಒಳ್ಳೇದಾಗಲಿ ಸರ್. ತುಂಬ ತುಂಬ ಖುಷಿ ನನಗೆ. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಏನೋ ಒಂದು ಬೇರೆ ಮಾಡಬೇಕು, ಬೇರೆ ಒಂದೇನೋ ಕೊಡಬೇಕು ಅಂತ ಅಂದ್ಕೊಂಡು ಕೆಲಸ ಶುರು ಮಾಡೋದ್ರಿಂದ ಆ ಪ್ಯಾಷನ್ಗೆ ನಿಮಗೆ ಧನ್ಯವಾದಗಳು ಸರ್. ಇದೇ ಥರ ಸಿನಿಮಾಗಳನ್ನ ಮಾಡ್ತಾ ಇರಿ, 100 ದಿನ ಎಲ್ಲವೂ ಓಡಲಿ. ಜೊತೆಗೆ ನಮ್ಮ ಪೃಥ್ವಿ ಹೇಳ್ದಂಗೆ ಹೊಸ ಕಲಾವಿದರು ಒಂದೊಂದೇ ಹೆಜ್ಜೆ ಮೇಲಿಡೋಕ್ಕೋಸ್ಕರ ತುಂಬ ಕಷ್ಟಪಟ್ಕೊಂಡು ಒದ್ದಾಡ್ತಿರ್ತಾರೆ. ಅವ್ರುಗಳನ್ನ ಗುರುತಿಡಿದು ಅವ್ರುಗಳಿಗೆ ಕೆಲಸ ಕೊಡಿ. ಮಧ್ಯ ಪ್ಯಾರಲಲ್ಲಿ ಆ ಥರ ಸಿನಿಮಾಗಳನ್ನ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದ ಇಷ್ಟು ಒಳ್ಳೆಯ ಸಿನಿಮಾದಲ್ಲಿ ನಮಗೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಅದಾದಮೇಲೆ ನಮ್ಮ ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಬಿಕಾಸ್ ಗಿರೀಶ್ ಸರ್ ಗೊತ್ತು ನಾನು ಅವರು ಎಷ್ಟು ಜಗಳ ಆಡ್ಕೊಂಡಿದ್ವಿ. ಆ್ಯಂಡ್ ನಮ್ಮ ವಿಜಯ್ ಗುಮ್ಮಿನೇನಿ ಸರ್ಗೆ ಗೊತ್ತು, ರಾತ್ರಿ 1 ಗಂಟೆಗೆ 2 ಗಂಟೆಗೆಲ್ಲ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ವಿ. ಸೊ ಏನಂದರೆ ಏನು ಸಿನಿಮಾ ಚೆನ್ನಾಗಾಗಬೇಕು ಅಂತ. ಆಲ್ರೆಡಿ ಸಿನಿಮಾ ಚೆನ್ನಾಗಿ ಬಂದಿದೆ. ಅದನ್ನು ಚೆನ್ನಾಗಿ ಫುಲ್ ಫಸ್ಟ್ ಕಾಪಿ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ ಇಂಡಸ್ಟ್ರೀಲಿ. ಸೊ ಈಗ ನಾನು ಮಾಡಿರೋ ಪಾತ್ರದ ಬಗ್ಗೆ ತುಂಬ ಜನ ಹೊಗಳ್ತಾ ಇದ್ರು. ತುಂಬ ಚೆನ್ನಾಗಿ ಕಾಣ್ತೀರಿ, ತುಂಬ ಜೋರಾಗಿದ್ದೀರಿ, ವಾಯ್ಸ್ ಚೆನ್ನಾಗಿದೆ, ಎಲ್ಲ ಸರಿ. ನಮ್ಮ ಚೇತನ್ ಗೌಡ್ರು ಸರ್ ಹೇಳಿದ್ರು ಅವಾಗಲೇ, ಸ್ವಲ್ಪ ಅದೃಷ್ಟ ಕೈ ಹಿಡಿದ್ರೆ ಹುಡುಗ ಏನೋ ಆಗ್ತಾನೆ ಅಂತ. ನಾನು ಮುಂಚೆ ನಂಬ್ತಿರಲಿಲ್ಲ ಇದೆಲ್ಲ, ಬರೀ ಕೆಲಸ ನಂಬ್ಕೊಂಡು ಬಂದವ್ರು. ನಾನು ಕೆಲಸ ಮಾತ್ರ ಮಾಡಿದೆ. ಇತ್ತೀಚೆಗೆ ಸ್ವಲ್ಪ ಆ ಕಡೆ ಶಿಫ್ಟ್ ಆಗಿದೆ ಮೈಂಡು. ಕರೆಕ್ಟ್ ಇರಬೇಕೇನೋ ಮೋಸ್ಟ್ಲಿ ಅಂತ. ಯಾಕಂದ್ರೆ ಮೊನ್ನೆ ಯಾರೋ ಡೈರೆಕ್ಟ್ರು ಹಿಂಗೆ ಹೇಳ್ತಾರೆ, ಸಾರ್ ನಿಮ್ಗೇನು ಸರ್ ಹೈಟು ವೆಯ್ಟು ಎಲ್ಲ ಜೋರಾಗಿದೆ ಅಲ್ಲ ಅಂತ. ನಾನು ಅವ್ರಿಗೆ ಹೇಳಿದೆ, ಇಲ್ಲಪ್ಪ ಹೈಟು ವೆಯ್ಟು ಕಡಿಮೆ ಇದ್ರೂ ಪರವಾಗಿಲ್ಲ, ಫೇಟ್ ಒಂದು ಕರೆಕ್ಟಾಗಿರಬೇಕು ಮೋಸ್ಟ್ಲಿ, ಅದು ಕರೆಕ್ಟಾಗಿದ್ರೆ ಎಲ್ಲ ಚೆನ್ನಾಗುತ್ತೆ ಅಂತ. ಸೊ ಹಂಗಾಗಿ ಒಂದು ಸಣ್ಣ ಮಟ್ಟದ ಅದ್ರ ಬಗ್ಗೆ ಒಂದು ನಂಬಿಕೆ ಬರ್ತಾ ಇದೆ. ಇರಲಿ, ಅದಕ್ಕೆಲ್ಲ ಒಂದೇ ಆನ್ಸರು, ನಮ್ಮ ಜನ ಕೈ ಹಿಡಿದ್ರೆ ಯಾರು ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು. ಆಲ್ರೆಡಿ ಪ್ರೂವ್ ಆಗಿದ್ದಾರೆ. ಸೊ ನಮ್ಮನ್ನು ಗೆಲ್ಲಿಸ್ತಾರೆ, ಕಷ್ಟಪಟ್ಟು ಕೆಲಸ ಮಾಡೋರು ಎಲ್ಲರನ್ನೂ ಗೆಲ್ಲಿಸ್ತಾರೆ ಅಂತ ನಂಬ್ಕೊಂಡಿದ್ದೀನಿ. ಆ್ಯಂಡ್ ಸುಂದರ್ ರಾಜ್ ಸರ್ ಅವಾಗಲೇ ಹೊರಟೋದ್ರು. ಆ್ಯಕ್ಚುಲಿ ಅವರು ಇರಬೇಕಿತ್ತು. ಬಿಕಾಸ್ ದನಕ ತಂಡದಲ್ಲಿ ನಾನು ಫಸ್ಟ್ ಶುರು ಮಾಡಿದ್ದು. ಬಂದು ಓಕೆ, 1 ನಿಮಿಷ. ಸಾರ್ ಬಂದ್ರಂತೆ, ಅವ್ರನ್ನ ಕರ್ಕೊಂಬಂದು ಮತ್ತೆ ಮಾತಾಡ್ತೀನಿ. ಓಕೆ, ಮಾತಾಡಿ. ಅವ್ರು ನೀವು ಅವ್ರು ಹೋಗ್ತಾರೆ, ನೀವು ಕಂಟಿನ್ಯೂ ಮಾಡಿ. ಓಕೆ. ಸೊ ಬೆನಕ ತಂಡದಲ್ಲಿ ಈ ಸುಂದರ್ ಸರ್ಗೆ, ನಮ್ಮ ನಾಗಾಭರಣ ಸರ್ಗೆ, ಇನ್ನೊಂದಷ್ಟು ಜನ ಕಲಾವಿದರಿಗೆ ಕಾಫಿ, ಟೀ, ಇಡ್ಲಿ ತಂದ್ಕೊಡೋದು, ರಂಗಶಂಕರ ಕಲಾಕ್ಷೇತ್ರ ಎಲ್ಲ ನಾಟಕ ಮಾಡೋಕೆ ಮುಂಚೆ ಎಲ್ಲ ಕಸ ಗುಡಿಸೋದು, ಬೈಣಿಗೆ ಕಟ್ಟೋದು, ಇದು ನನ್ನ ಕೆಲಸ. ಅದಕ್ಕೆ ನಮ್ಮ ಹುಡುಗ ಅಂತ ಹೇಳಿದ್ರು ಅವ್ರು ಮೊದಲೇ. ತುಂಬ ಖುಷಿ ಪಟ್ಟು ಮಾಡ್ತಿದ್ದೆ. ಎಲ್ಲರೂ ನನ್ನ ಯಶ್ ಸರ್ಗೆ ಹೋಲಿಸ್ತಿದ್ರು. ಅವ್ರು ಅವಾಗ ತಾನೇ ಬಿಟ್ಟು ಹೋಗಿದ್ರಂತೆ, ಬೆನಕ ಬಿಟ್ಟು ಹೋಗಿದ್ರಂತೆ.
ಈ ಹುಡುಗ ಅವನ ಥರನೇ ಕೆಲಸ ಮಾಡ್ತಾನ, ಸಿಕ್ಕಾಬಿಡಿ ಹಾರ್ಡ್ ವರ್ಕರು ಅಂತ. ಅಂಡ್ ನಾನು ಕೆಲಸ ಮಾಡೋ ರೇಂಜ್ ನೋಡ್ಬಿಟ್ಟು ಬೇರೆ ತಂಡದವ್ರು ಕರಿತಿದ್ರು, ಆ್ಯಕ್ಟ್ ಮಾಡೋಕ್ಕಲ್ಲ ಕೆಲಸ ಮಾಡುವಪ್ಪ ಅಂತ. ಬಿಕಾಸ್ ಅಲ್ಲಿಂದ ಶುರು ಮಾಡಿದವ್ರು ನಾನು. ಹೋಗೋದಾ? ಬಿಕಾಸ್ ಅಲ್ಲಿಂದ ಕೆಲಸ ಶುರು ಮಾಡಿದವ್ರು ನಾನು. ಅಂದರೆ ಬುಡ ಗಟ್ಟಿಯಾಗಿರ್ಬೇಕು ಅಂತ, ಆ್ಯಕ್ಟಿಂಗ್ ಎಲ್ಲ ಕಲಿತು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಅಂತ ಶುರು ಮಾಡಿದ್ದು ನಾನು. ಆಮೇಲೆ ಸೀರಿಯಲ್ಲು, ಆಮೇಲೆ ಸಿನಿಮಾ. ಇವತ್ತು ಇಷ್ಟು ದೂರ ಬಂದಿದ್ದೀವಿ ಬಿಕಾಸ್ ಸುಂದರಣ್ಣ ಅವ್ರ ಮುಂದೆ ಇದ್ದಿದ್ರೆ ಚೆನ್ನಾಗಿರೋ, ಮಾತಾಡೋಕ್ಕೆ ಚೆನ್ನಾಗಿರ್ತಿತ್ತು. ಬಿಕಾಸ್ ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ರು ಅವರು. ಒಟ್ಟಲ್ಲಿ ನಾನು ಏನು ಹೇಳಕ್ಕೆ ಹೊರಟೆ ಅಂತಂದರೆ, ನಮ್ಮ ಸಿನಿಮಾ, ನಮ್ಮ ಜನ ನಮ್ಮನ್ನು ಬೆಳೆಸಿದ್ರೆ ಮಾತ್ರ ನಾವು ಬೆಳಿತೀವಿ. ಬಿಕಾಸ್ ದೊಡ್ಡವ್ರ ಮಕ್ಕಳಿಗೆ ಸಿನಿಮಾ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಆಲ್ರೆಡಿ. ಸೊ ನಮ್ಮ ಥರ ದಡ್ಡನ ಮಕ್ಳಿಗೆ ಸಿನಿಮಾ ಮಾಡೋಕ್ಕೂ ನಮ್ಮ ಮುನೇಗೌಡ್ರ ಥರ ಪ್ರೊಡ್ಯೂಸರು ಉದಯ್ ಮಿತಾ ಸರ್ ಆಲ್ರೆಡಿ ಮಾತಾಡಿದ್ದಾರೆ ಒಂದಷ್ಟು ನಮ್ಮ ಬಗ್ಗೆ, ಎಲ್ಲ ಕಡೆ ಒಳ್ಳೆ ಮಾತಾಡ್ತಿರ್ತಾರೆ. ಸೊ ಏನೋ ಒಂದು ಖುಷಿ ಇದೆ ನನ್ನ ಬಗ್ಗೆ, ಎಲ್ಲರಿಗೂ ಕೆಲಸ ಮಾಡ್ತಾನೆ ಹುಡುಗ ಅಂತ. ಸೊ ಆ ಕೆಲಸಗಳು ಗೆಲುವಾಗಿ ಕನ್ವರ್ಟ್ ಆಗಬೇಕು, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ಆಶೀರ್ವಾದ ಬೇಕು. ಈ ಥರ ಸಿನಿಮಾಗಳನ್ನ ಇನ್ನೂ ಹೆಚ್ಚೆಚ್ಚು ಕೊಡೋದಕ್ಕೆ, ಅಂದರೆ ಸದಭಿರುಚಿಯ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ, ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ತುಂಬ ಅದಕ್ಕೊಂದು ಬೇರೆ ಎಕ್ಸ್ಟ್ರಾ ಪ್ಯಾಷನ್ ಬೇಕು. ಅದು ನಮ್ಮ ಹೊಸ ಪ್ರೊಡ್ಯೂಸರ್ಗಳಿಗೆ ಅದಿದೆ. ಸೊ ಅದಾಗ್ತಾ ಇದೆ. ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ತುಂಬ ಕಷ್ಟಪಡ್ತೀವಿ ಇನ್ನು. ಸೊ ದಯವಿಟ್ಟು ನಾವು ಮಾಡೋ ಪ್ರಯತ್ನಗಳು ಏನೇ ಇದ್ರೂ ಗೆಲ್ಲಿಸಿ, ತುಂಬ ಕೆಲಸ ಮಾಡ್ತೀವಿ, ತುಂಬ ಶಕ್ತಿ ಇದೆ, ತುಂಬ ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋ ಕನಸಿದೆ. ನೀವುಗಳು ಗೆಲ್ಲಿಸಿ, ನಾವು ಗೆಲ್ತೀವಿ, ನೀವುಗಳು ಬೆಳೆಸಿ ನಾವು ಬೆಳಿತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೊತೆಗೆ ನನ್ನ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಡೈರೆಕ್ಟ್ರು, ನಮ್ಮ ಡೈಲಾಗ್ ರೈಟ್ರಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರಿಗೂ ನನಗೆ ಗೊತ್ತು, ನನ್ನ ಬಗ್ಗೆ ಅವ್ರಿಗೆ ಗೊತ್ತು. ಬಿಕಾಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಬಿಕಾಸ್ ನೀವೆಲ್ಲ ಇಲ್ಲದೆ ಹೋಗಿರೋ ಈ ಸಿನಿಮಾ ಆಗ್ತಿರ್ಲಿಲ್ಲ. ಸೊ ರವಿ ಸರ್ ಬಂದರು, ಮಾತಾಡೋಣ. ಸೊ ಜೋರಾದ ಚಪ್ಪಾಳೆ ಜೊತೆಗೆ ವೆಲ್ಕಮ್ ಮಾಡೋಣ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರನ್ನ. ಯಾಕಂದ್ರೆ ಇವತ್ತು ನಮ್ಮ ನಿರ್ಮಾಪಕರು ಮುನೇಗೌಡ ಸರ್ ಸಿನಿಮಾ ನಿರ್ಮಾಪಕರಾಗಿ ಒಂದು ಸಿನಿಮಾ 25 ಡೇಸ್, ಇನ್ನೊಂದು ಅದ್ರಿ ಸಿನಿಮಾ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ, 40% ಶೂಟಿಂಗ್ ಮುಗಿಸಿದ್ದಾರೆ. ಅಂದ್ರೆ ಅದಕ್ಕೆ ಸ್ಫೂರ್ತಿನೇ ನೀವು ಸರ್. ಅವ್ರು ಪ್ರತಿ ಮಾತಲ್ಲೂ ಸಿನಿಮಾ ಬಗ್ಗೆ ಮಾತನಾಡುವಾಗ ನಾನು ರವಿ ಸರ್ ದೊಡ್ಡ ಅಭಿಮಾನಿ, ಅವರ ಸಿನಿಮಾಗಳು ಹಾಡುಗಳನ್ನ ನೋಡ್ಕೊಂಡು ಬೆಳೆದವನು. ನಾನು ಮುಂದೊಂದು ದಿನ ಸಿನಿಮಾ ರಂಗಕ್ಕೆ ಬರ್ತೀನಿ ಅನ್ನೋದನ್ನ ಅವತ್ತೇ ಅನ್ಕೊಂಡಿದ್ದೆ. ಅವತ್ತು ಅನ್ಕೊಂಡಿದ್ದಕ್ಕೆ ಒಬ್ಬ ಪರ್ಸನ್ ಕಾರಣ, ಅದು ನೀವು ಅಂತ ಹೇಳ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಅತಿಥಿಯಾಗಿ ಬಂದಿರೋದು ಪರಿಪೂರ್ಣ ಆಯ್ತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಸರ್. ಧನ್ಯವಾದಗಳು ನಿಮ್ಗೆ. ಓಕೆ, ದಯವಿಟ್ಟು ಕೂತ್ಕೊಂಡ್ಬಿಡಿ, ನಾವು ಕಾರ್ಯಕ್ರಮ ಕಂಟಿನ್ಯೂ ಮಾಡೋಣ ದಯವಿಟ್ಟು. ಪೃಥ್ವಿ ಅವ್ರು ಬಂದ್ಬಿಡಿ ವೇದಿಕೆ. ಮುಂಚೆ ನಮ್ಮ ನಿರ್ದೇಶಕರು ವೇದಿಕೆ ಮೇಲೆ ಬರಬೇಕು. ಗಿರೀಶ್ ಅವರು, ಕ್ಯಾಪ್ಟನ್ ಆಫ್ ದ ಶಿಪ್. ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ರವಿ ಸರ್ ಕೂತಿದ್ದಾರೆ, ನಮ್ಮ ನಿರ್ಮಾಪಕರು ಕೂತಿದ್ದಾರೆ, ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಇವತ್ತು ಬಂದಿದ್ದಾರೆ. ಸರ್, ನನ್ನ ಹೆಸರು ಗಿರೀಶ್ ಮೂಲಿಮನಿ ಅಂತ. ಸೊ ಭುವನಂ ಸಿನಿಮಾದ ನಿರ್ದೇಶಕ. ಸರ್, ಈ ಸಿನಿಮಾ ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿದೆ, ತುಂಬ ಎಮೋಷನಲ್ ಆಗುತ್ತೆ. ಸೊ ಸಿನಿಮಾ ಬೇರೆ ಒಂದು ಜಾನರಲ್ಲಿ ಇದೆ ಅಂತ ಹೇಳಿದ್ರು. ಸೊ ಆ ಖುಷಿ. ಸೊ ಸಿನಿಮಾ ಮಾಡುವಾಗ, ಸೊ ಸಿನಿಮಾಗಳನ್ನ, ಪಾತ್ರಗಳನ್ನ ಮರೆಯುವಾಗ, ಅಥವಾ ಸಿನಿಮಾ ಮಾಡುವಾಗ, ಅಥವಾ ಸಿನಿಮಾಗೆ ಒಂದು ಎಲ್ಲಾನು ಕೂಡ ನಾವು ಪೇಪರಲ್ಲಿ ಬರ್ಕೊಳ್ತೀವಿ. ಬಟ್ ಆ ಪೇಪರಲ್ಲಿ ಬರ್ಕೊಂಡಿದ್ದಕ್ಕೆ ಕಂಪ್ಲೀಟ್ಲಿ ಸಪೋರ್ಟಿವ್ ಆಗಿ ಯಾರು ಬರ್ಬೇಕಲ್ವ. ಒಂದು ಓಕೆ, ನೀನು ಬರ್ಕೊಂಡಿದ್ದೀಯಪ್ಪ, ನೀನು ತುಂಬ ಚೆನ್ನಾಗಿದೆ, ಬಟ್ ಬರ್ಕೊಂಡಿದ್ದಕ್ಕೆ ಏನಾದರೂ ನಾನು ಆ ಡ್ರೀಮ್ ಕಮ್ ಟ್ರೂ ಅಂತಲ್ಲ, ಅದನ್ನ ನಿಜ ಮಾಡೋದಕ್ಕೆ ಒಬ್ಬ ನಿರ್ಮಾಪಕರು ಬೇಕು. ನಮ್ಮ ಮುನೇಗೌಡ ಸರ್ ಅದಕ್ಕೆ ನನಗೆ ಬೆನ್ನೆಲುವಾಗಿ ಪ್ರತಿ ಹಂತದಲ್ಲೂ ನಿಂತು ಇವತ್ತು ಈ ಭುವನಂ ಗಗನಂ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸಾಗೋದಕ್ಕೆ, ಸೊ ಅದರ ಜೊತೆಗೆ ಇಷ್ಟು ಒಳ್ಳೆ ಸಿನಿಮಾ ಆಗೋದಕ್ಕೆ ಕಾರಣ ಆಗಿದ್ದಾರೆ ಮುನೇಗೌಡ ಸರ್. ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ನಾನು ತುಂಬ ಮಾತಾಡೋಕ್ಕಾಗ್ತಿಲ್ಲ, ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಇಲ್ಲಿ ಇದ್ದಾರೆ. ಸೊ ಎಲ್ರಿಗೂ ಕೂಡ SVC ಸಂಸ್ಥೆಯ ಮೂಲಕ, ಮತ್ತೆ ನಾನು ಡೈರೆಕ್ಟರ್ ಆಗಿ ಗಿರೀಶ್ ಮೂಲಿಮನಿ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಒಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಇಷ್ಟೆಲ್ಲ ಸಿನಿಮಾ ತುಂಬ ಚೆನ್ನಾಗಿ ಬರೋದಕ್ಕೆ ಪ್ರತಿಯೊಬ್ಬರು ಕೂಡ, ಒಬ್ಬ ನಮ್ಮ ಯೂನಿಟ್ ಅವರಿಂದ ಹಿಡಿದು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಸೊ ಎಲ್ರಿಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಜೊತೆಗೆ ನಮ್ಮ ಪ್ರಮೋದ್ ಇದ್ದಾರೆ, ರೇಚಲ್ ಇದ್ದಾರೆ, ಪೃಥ್ವಿ ಇದ್ದಾರೆ, ಪ್ರತಿಯೊಬ್ಬರಿಗೂ, ಆಮೇಲೆ ಶರತ್ ಸರ್ ಇದ್ದಾರೆ. ಸೊ ನಮ್ಮ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಎಲ್ಲರಿಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಸೊ ಭುವನಂ ಗಗನಂ ಸಿನಿಮಾನ ಒಂದು ಮೆಮೊರೇಬಲ್ ಸಿನಿಮಾ ಆಗಿ ಮಾಡಿದ್ದಕ್ಕೆ ಸೊ ಎಲ್ರಿಗೂ ಕೃತಜ್ಞತೆಗಳನ್ನು ಹೇಳ್ತಾ, ಇನ್ನೊಂದ್ಸಾರಿ ನಮ್ಮ ನಿರ್ಮಾಪಕರಾದ ಮುನೇಗೌಡ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೊತೆಗೆ ನನ್ನ ಭುವನಂ ಗಗನಂ ಟೀಮ್ಗೆ ಧನ್ಯವಾದಗಳು. ರವಿ ಸರ್, ಥ್ಯಾಂಕ್ ಯು. ನಿಮ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಾಸ್ತಿ ತಡ ಮಾಡೋದಿಲ್ಲ, ನಿಂತ್ಕೊಂಡು ಇಲ್ಲೇ ಇರಿ. ಪೃಥ್ವಿ ಅಂಬರ್ ಅವರು.
ರೇಚಲ್ ಅವರು. ಮೀಡಿಯಾ ಕ್ಯಾಮ್ರಾಗಳಿಗೆ ಅಡ್ಡ ಬರ್ಬಿಡಿ ಒಂಚೂರು. ನಮ್ಮ ನಿರ್ದೇಶಕರು ಗಿರೀಶ್ ಸರ್. ನಿರ್ದೇಶಕರದ್ದು ಮಮ್ಮ. ನಿರ್ದೇಶಕರಿಗೆ ಬಹಳ ಒಳ್ಳೇದಾಗ್ಲಿ, ನೂರಾರು ಸಿನಿಮಾಗಳು ನಿಮ್ ಕಡೆಯಿಂದ ಬರೋ ಹಾಗಾಗ್ಲಿ ಅಂತ ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸುರೇಶ್ ಸರ್ ನಿರ್ಮಾಪಕರು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮ್ಮ ಸಿನಿಮಾ 25ನೇ ದಿನದ ಸಂಭ್ರಮಾಚರಣೆ ಹಾಗೂ ನನ್ನ ಬರ್ತ್ಡೇಗೆ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನ್ನ ನೆಚ್ಚಿನ, ನನ್ನ ಪ್ರೀತಿ ಮಾಡುವಂಥ ರವಿಚಂದ್ರನ್ ಸರ್ ಇವತ್ತು ನಮ್ಮ ಮುಂದೆ ಇದ್ದಾರೆ. ಹಾಗೆ ಎಲ್ಲ ನನ್ನ ಸಿನಿಮಾದ ಭುವನಂ ಗಗನಂ ಪ್ರಮೋದ್ ಆಗಲಿ, ಪೃಥ್ವಿ ಅಂಬಾರ್ ಆಗಲಿ, ಮತ್ತು ಎಲ್ಲ ಟೆಕ್ನಿಷಿಯನ್ಸು ಮತ್ತು ಎಲ್ಲ ಕಲಾವಿದರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಸಿನಿಮಾ, ನಮ್ಮ ಸಂಸ್ಥೆಯಿಂದ ಏನಾದರೂ ನಿಮಗೆ ಯಾವತ್ತಾದರೂ ಏನಾದರೂ ತೊಂದರೆ ಆಗಿದ್ದರೆ ನಾನು ಇದೇ ಹಿಂದೆ ಒಂದ್ಸಲ ನಾನು ಕ್ಷಮೆ ಕೇಳಿದ್ದೀನಿ, ಇವತ್ತು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಏನಾದರೂ ನಮ್ಮ ಸಂಸ್ಥೆಯಿಂದ ಅಲ್ಲೋ ಇಲ್ಲೋ ಏನೋ ಲೋಪ ಆಗಿದ್ದರೆ ನೀವು ನಮ್ಮನ್ನು ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ರವಿಚಂದ್ರನ್ ಸಿನಿಮಾಗೆ ಬರಬೇಕು ಅಂತ ಹೇಳಿದ್ರೆ, ಪ್ರೇಮಲೋಕ ಸಿನಿಮಾ ರಿಲೀಸ್ ಆದಾಗ ನನಗೆ 8 ವರ್ಷ ಏಜು. ಆಮೇಲೆ ರಣಧೀರ ರಿಲೀಸ್ ಆದಾಗ 10 ವರ್ಷ. ಆ ಸಾಂಗ್ಸು, ಯಾವುದೇ ಸಾಂಗ್ಸ್ ಆಗಲಿ, ಇದುವರೆಗೂ ನನಗೆ ಏನಾದರೂ ಬೇಜಾರಾದರೆ ನನ್ನ ತಲೆ ಹತ್ರ ಅವ್ರ ಸಾಂಗ್ಸ್ ಹಾಕ್ಕೊಂಡು ಮಲಗಿಬಿಡ್ತೀನಿ, ಆರಾಮಾಗಿ ನಿದ್ದೆ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅವತ್ತಿಂದ ಇವತ್ತವರೆಗೂ ಅಷ್ಟೇ. ಮತ್ತು ಅವರು ಆ ಟೈಮಲ್ಲಿ ಊರುಗಳ ಕಡೆ ಸರ್ ಈ ಸಾಂಗ್ಸು ಮತ್ತು ಪ್ರೇಮಲೋಕ ರಣಧೀರ ಅಂತ ಹೇಳಿದ್ರೆ ಏನೋ ಒಂದು ಇದು ಸರ್. ಊರ ಕಡೆ ಜನಕ್ಕೆ ಅದು ಯಾವ ರೀತಿ ಅಂದರೆ, ಸಿನಿಮಾಗೆ ನೈಟ್ 10 ಗಂಟೆ 9 ಗಂಟೆಗೆ ಏನು ಶೋ ಇರ್ತಾಯಿತ್ತು ಅಲ್ಲೆಲ್ಲ ಹೋಗಿ ಶೋ ನೋಡೋದು, ಹಂಗೆ ಆ ಥರ ಇತ್ತು. ಈಗಿನ ಇದು ಎಲ್ಲ ಏನು ಈ ನೆಟ್ಟು ಅದು ಇದು ಎಲ್ಲ ಬಂದ್ಬಿಟ್ಟು ಈಗ ಸಿನಿಮಾಗಳಿಗೆ ಕ್ರೇಜೇ ಹೋಗ್ಬಿಟ್ಟಿದೆ. ಅವತ್ತಿನ ಕ್ರೇಜ್ ಇವತ್ತು ಇಲ್ಲ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಜನನೇ ಬರಲ್ಲ ಥಿಯೇಟ್ರಿಗೆ. ಹಂಗಾಗಿ ದಯಮಾಡಿ ನಾನು ಜನಕ್ಕೂ ಕೇಳ್ಕೊಳೋದು ಇಷ್ಟೇ, ಜನ ಒಳ್ಳೆ ಸಿನಿಮಾ ಮಾಡಿದಾಗ ಥಿಯೇಟ್ರಿಗೆ ಬಂದು ಜನ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಸರ್ ರವಿ ಸರ್, ನೀವು ಬಂದಿದ್ದಕ್ಕೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ನಿಮಿಷ ಸರ್. ಓಕೆ ಓಕೆ ರವಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾವೆಲ್ಲರೂ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ಇವರು ಬರೀ ಅಭಿಮಾನಿ ಅಲ್ಲ, ನಮ್ಮ ನಿರ್ಮಾಪಕರು. ನೀವು ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ವಿಷಯ ಹೇಳ್ತೀನಿ. ನೀವು ಈ ಕಾರ್ಯಕ್ರಮಕ್ಕೆ ನೀವು ಬರ್ತಿದ್ದೀರಾ ಅಂತ ಗೊತ್ತಾದಾಗ ನೀವು ಎಂಟ್ರಿಗೆ ಏನು ಮ್ಯೂಸಿಕ್ಕು ಆ ಸಿನಿಮಾದಲ್ಲಿರೋ ಅದು ಯಾವ ಟ್ಯೂನ್ ಬರಬೇಕು ಅನ್ನೋದು ಕೂಡ ಇವರೇ ಓಡ್ ಬಂದು ಹೇಳ್ತಾ ಇದ್ರು, ಅಷ್ಟು ಅಭಿಮಾನಿ ಅವರು. ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಎಲ್ರಿಗೂ ನಮಸ್ಕಾರ. ನೀವು ಹ್ಯಾಪಿ ಬರ್ತೀರಾ ಸರ್? ನಿಮಗೆ ಹೇಳಲಿಲ್ಲ ನೀವು ನನಗೆ. ಐ ಥಿಂಕ್ ಎಸ್ 4 ವರ್ಷ ಆಯ್ತು. ನೀವು 4 ವರ್ಷ ಆಯಿತು ನಾನು ಮನೆಗೆ ಬಂದು. ನನ್ನ ಜೊತೆ ಸಿನಿಮಾ ಮಾಡೋಕ್ಕೆ ಬಂದಿದ್ದು ನೀವು. ಅದೇನೋ ಬರ್ತಾರೆ ಸಿನಿಮಾಗೆ ಇವರು ಅಷ್ಟೇ, ಆಮೇಲೆ ಗಾಬರಿ ಆಗ್ಬಿಡ್ತಾರೆ. ಇವ್ನು ಹಾಕೊಂಡು ಮಾಡೋದು ಯಾಕೆ, ತಗೊಳಕೋತೀವಿ ಇವನು ಇಂಥ ಇವ್ನು ಮುಗಿಸೋದೇ ಇಲ್ಲ ಸಿನಿಮಾ ಅನ್ನೋದು ಒಂದು ಗಾಬರಿ ಆಗ್ಬಿಟ್ಟು ಹೊಟ್ಟೋಗ್ತಾರೆ ಎಲ್ಲರೂ. ಈಗಲೂ ಮೊನ್ನೆ ಕೇಳಿಬಿಟ್ಟಾದ್ರೆ ಯಾವಾಗ ಸರ್ ಮಾಡೋಣ ಅಂದರೆ ಮಾಡೋಣ ಸರ್ ಅಂತಾರೆ, ಗಾಬರಿ ಆಗ್ಬಿಟ್ಟು ಹೋಗ್ತಾರೆ ಅವರು. ಏನು ತೊಂದರೆ ಇಲ್ಲ. ಎಲ್ಲ ಬಹುಶಃ ನಾನು ಬಂದಿದ್ದು ನಮ್ಗೆ ಇವ್ರು ಬರ್ತಡೇ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನಾನು ಆ್ಯಕ್ಚುಲಾಗಿ ಬಂದಿದ್ದೆ 2 ಕಾರಣಕ್ಕೆ. ಒಂದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ನಗ್ತಾ ಇದ್ದೀವಲ್ಲ, ಆ ನಗು ಹಂಚ್ಕೊಳ್ಳೋಣ ಅಂತಂದಕ್ಕೆ ಬಂದೆ ನಾನು ಇವತ್ತು. ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಅಲ್ವಾ. ಈ 3 ತಿಂಗಳಲ್ಲಿ ಎಷ್ಟು ಸಿನಿಮಾ ರಿಲೀಸ್ ಆಯ್ತು ಸರ್? 3 ತಿಂಗಳಲ್ಲಿ ಸುಮಾರು ಒಂದು 100 ಆಗಿರ್ಬೋದು. ಓಕೆ, ನೀವೇ ಸಿನಿಮಾ ನೋಡಿದ್ದೀರಾ ಸರ್ ಅದರಲ್ಲಿ? ಸಿನಿಮಾ 10. ಇನ್ನು 90 ಸಿನಿಮಾ ಏನು ಪಾಪ ಮಾಡ್ತೀವಿ ಸರ್? ರವಿಚಂದ್ರನ್ ಸರ್ ಅಲ್ವಲ್ಲ, ನಾವೇನು ಮಾಡೋಣ. ಇಲ್ಲಿರೋ ನೀವೇ ಸಿನಿಮಾ ನೋಡಿದ್ದೀರಾ ಮೇಡಮ್? ಅದು ಬಿಡಿ, ನೀವು ದುಡ್ಡು ಕೊಟ್ಟೆ ಸಿನಿಮಾ ನೋಡಿದ್ದೀರಾ, ಮತ್ತೆ ಯಾಕೆ ಜನಕ್ಕೆ ಬೈತೀರಾ ನೀವು? ಇಲ್ಲಿ ಕೂತಿರೋರು ಎಷ್ಟು ಜನ 100 ಸಿನಿಮಾ ನೋಡಿದ್ದೀರಾ ಹೇಳಿ ನೋಡೋಣ. ನೀವೇ ನೋಡಲ್ಲ ಕನ್ನಡ ಸಿನಿಮಾ, ಇನ್ನೂ ಜನನ ನೋಡಿಲ್ಲ ಅಂದರೆ ಏನು ಅರ್ಥ ಅದು?
ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ. ಅದಕ್ಕಿರೋದು ಅದಕ್ಕೇನು ಅದಕ್ಕೆ ನಾನು ಈ ಮುಖ ಬೇಕು ಅವ್ರು ಬೇಕು ಅವೆಲ್ಲ ಏನು ಇಲ್ಲ. ಚೆನ್ನಾಗಿದ್ದರೆ ನುಗ್ತಾರೆ ಅನ್ನೋದಕ್ಕೆ ಪ್ರೇಮ್ ಲೋಕನೇ ಒಂದು ಸಾಕ್ಷಿ ನಮಗೆ. 100 ಡೇಸ್ ಸಿನಿಮಾ ತಳ್ಕೊಂಡು ಮತ್ತು 100th ಡೇ ಅದು ಸೂಪರ್ ಹಿಟ್ ಆಗಿತ್ತು ಸಿನಿಮಾ. ಅದು ಸೊ ಆ ಥರ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ. ಜನ ಹುಡ್ಕೊಂಬಂದು ಸಿನಿಮಾ ನೋಡಿದ್ದಾರೆ, ದಾಖಲೆಗಳು ಮಾಡಿರೋಂಥ ಕರ್ನಾಟಕದಲ್ಲಿ ನಾವು ಕೊಟ್ಟಿರೋಂಥ ಹಿಟ್ಸು ಸೂಪರ್ ಹಿಟ್ಸು. ಬಹುಶಃ ಏನು ಅಂದರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದೀವಿ. ನಮ್ಮದೇ 10 ಸಿನಿಮಾ ವಾರಕ್ಕೆ ರಿಲೀಸ್ ಆದರೆ, ಇಲ್ಲಿ 40 ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಆದರೆ ಟ್ರಾಫಿಕ್ ಜಾಮ್ ಆಗೋಯ್ತು. ಆ 40 ಸಿನಿಮಾದಲ್ಲಿ ಜನನ ಆರಿಸ್ಕೋ ಸಿನಿಮಾ ಅಂದರೆ ಏನು ಆರಿಸ್ಕೋತಾರೆ? ಬೇರೆ ಭಾಷೆ ಓಡುತ್ತೆ. ಹೌದು, ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಹಿಟ್ಸ್ ಮಾತ್ರ ಬರ್ತವೆ. ಇಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಮಾತ್ರ ಬರ್ತವೆ, ಎಲ್ಲ ಸಿನಿಮಾ ಬರಲ್ಲ ಇಲ್ಲಿ. ಅಲ್ಲಿಂದ ಬಂದರೆ ಮತ್ತೆ ಅದು ಜಾಮ್ ಆಗ್ಬಿಡ್ತವೆ. ಬರೋದು ಯಾವುದೋ ಹುಡ್ಕೊಂಡು ಒಂದು 4 ಸಿನಿಮಾ ಬರುತ್ತೆ, ಅದರಿಂದ ಅದು ಓಡ್ತಾ ಇದೆ ಅಂತ ಕಣ್ಣು ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು. ಸೊ ಥಿಯೇಟ್ರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ. ಜನ ಯಾವತ್ತು ಗೋಳಾಡಿದ್ರೆ ಸಿನಿಮಾ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಅವ್ನು ಕೊಡೋ ಗೆಲುವು ಇದೆಯಲ್ಲ, ನಾವು 40 ವರ್ಷ ಅದರಿಂದನೇ ಉಳ್ಕೊಂಡಿರ್ತೀವಿ. ಇವತ್ತರೆಗೂ ವಿ ಆರ್ ಸ್ಟೇಯಿಂಗ್ ದೇರ್ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ದು ಗೆಲುವು ಇವತ್ತವರೆಗೂ ಹಾಡು ಕೇಳ್ತಾ ಇದ್ದಾರೆ. ಇವತ್ತಿಗೂ ಆ ಹಾಡನ್ನ ಕರೆಯುತ್ತೆ ಅಂದರೆ ಅದೇ ಕಾರಣ ಅಲ್ವಾ? ಸೊ ಇನ್ಯಾವ ಇಲ್ಲಿ ಏನು ಸರ್ ನಿಮ್ಮ ಪಿಕ್ಚರ್ ಹೆಸರು? ಭುವನಂ ಗಗನಂ. ಓಕೆ, ಐ ಥಿಂಕ್ ನೀವು 3ಕ್ಕೂ ಕರೆದಿರಿ, ನಾನು ಬಂದಿಲ್ಲ. ಸುದೀಪ್ ಬಂದ ಅನ್ಸುತ್ತೆ. ಹೌದಾ? ಓಕೆ, ಒಟ್ಟಿನಲ್ಲಿ ಯಾರೋ ಒಬ್ಬರು. ಓಕೆ, ನೈಸ್ ಟು ಸಿ. ಎಲ್ಲರೂ ಇಲ್ಲಿ ನೋಡಿದ ಖುಷಿ ಆಯಿತು. ಬಹುಶಃ ಈ ಯಂಗ್ಸ್ಟರ್ಸ್ನೆಲ್ಲ ನೋಡಿದ್ರೆ ಅದು ಒಂದು ಖುಷಿ. ನಿಮ್ಮನ್ನ ಎಲ್ಲರೂ ನಿಮ್ಮ 2 ಹೀರೋಗಳು ಎದ್ದೇಳ್ರಿ, ನೀವಿಬ್ಬರು ಬನ್ನಿರಿ ಬರೀ. ಪೃಥ್ವಿ ನಿನ್ನ ಅದ್ಯಾವುದಪ್ಪ ನಿಂದೊಂದು ಸಿನಿಮಾ ಟಿ ವಿ ಒಂದು ದರ್ಶನ ಇವನ ಜೊತೆ ಮಾಡಿದ್ದಲ್ಲ, ಅದನ್ನು ನೋಡಿದ್ದೀನಿ. ಇವೊಂದು ದಿಯಾ ನೋಡಿದ್ದೀನಿ ನಾನು. ಓಕೆ, OTT ನೋಡ್ರಿ ನಾನು. ಥಿಯೇಟ್ರ್ ನೋಡಿಲ್ಲ ನಾನು. ಇನ್ನು ಯು ಆರ್ ರೆಕಗ್ನೈಸ್ಡ್ ಅಲ್ಲ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ಸ್ ಆರ್ ರೆಕಗ್ನೈಸ್ಡ್. ಒಂದು ಸಿನಿಮಾ ಇವತ್ತು ಇವನ್ನ ನೆನಪಿಸ್ಕೊತೀನಿ, ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ. ಒಂದು ದಿಯಾ ನೆನಪಾಗುತ್ತೆ. ಐ ಕ್ಯಾನ್ ರೆಕಗ್ನೈಸ್ ಹಿಮ್. ಇವನ್ನ ಕೂಡ ರತ್ನ ಪ್ರಪಂಚ ಬಿಟ್ಟರೆ ಇನ್ನೊಂದು ಬ್ಯಾಂಗಲ್ ಸ್ಟೋರ್ಸ್ ಯಾವುದೋ ಒಂದು ಮಾಡಿ ನೆನಪಿದೆ ನನಗೆ. ಐ ಕ್ಯಾನ್ ರಿಮೆಂಬರ್. ಸೊ ಇಟ್ ಇಸ್ ಗುಡ್. ಒಂದು ನಗು, ಈ ವಾತಾವರಣ ಬೇಕು. ಐ ಥಿಂಕ್ ಈಲ್ಡ್ ಜಾಸ್ತಿ ಆಯ್ತು ಸರ್. ಕಲೆಕ್ಷನ್ಸ್ ಸಿನಿಮಾಗಳಿಗೆ ಜಾಸ್ತಿ ಆಯಿತು. ಶೀಲ್ಡ್ ನೋಡೋದೇ ಮರೆತುಬಿಟ್ಟಿದ್ವಿ ನಾವು ಅಲ್ವಾ? ಸೊ ಇವಾಗ 25 ದಿವಸಕ್ಕೆ ಒಂದು ಶೀಲ್ಡ್ ಸ್ಟಾರ್ಟ್ ಆಗಿದೆ. ಹಾಗಿದೆ 25 ವಾರಕ್ಕೆ ಶೀಲ್ಡ್ ಇತ್ತು. ಈಗ 25 ದಿವಸ ಓಡಿದ್ರೆ ಸಾಕು ಅನ್ನೋ ಥರ ಆಗಿದೆ. ಕರೆಕ್ಟ್, ಅದೇನು ತೊಂದರೆ ಇಲ್ಲ. ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡ್ತಾ ಇದ್ದಕ್ಕೂ ಇವತ್ತು ನಾವು ರಿಲೀಸ್ ಮಾಡೋದು 1000 ಥಿಯೇಟರ್ಸ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ. ಸೊ ಇವನ್ 25 ಡೇಸ್ ರೀಚ್ ಆಗೋದು ಕೂಡ ನಾಟ್ ಎ ನಿಮ್ಮ ಫಸ್ಟ್ ಜರ್ನಿ, ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಶುರು ಮಾಡಿದ್ದೀರಾ. ನಿಮ್ಮ ಪ್ರಯಾಣ ಹೀಗೆ ನಗ್ನಗ್ತಾ ಸಾಗಲಿ. ಅಲ್ಲಿ ಎಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದಿರೋ, ಎಷ್ಟು ದುಡ್ಡು ನೋಡಿದಿರೋ, ಇಲ್ಲ ಅಷ್ಟೇ ದುಡ್ಡು ನೋಡಿ ಅಷ್ಟೇ ಸಂಭ್ರಮಿಸಿ ಎಲ್ಲನೂ ಸೇರಿಸ್ಕೊಡಿ ಜೊತೆಲಿ ಅಂತ ಹೇಳ್ತೀನಿ. ನಮಸ್ಕಾರ. ಹೊರಡ್ಲ? ಒಂದು ಹ್ಯಾಪಿ ಬರ್ತ್ಡೇ ಹೇಳ್ಬೇಡ. ನನಗೆ ಹ್ಯಾಪಿ ಬರ್ತ್ಡೇ ಗೊತ್ತಿಲ್ಲ. ಒಂದು ಹೂ ಕುಚ್ಚಾದ್ರೆ ತರ್ಬೋದಾಗಿತ್ತು. ಅಲ್ಲ, ಅವರು ವೆಯ್ಟ್ ಮಾಡಿದ್ದೆ ನಿಮ್ಮ ಕೈಲಿ ಮೊಮೆಂಟೋ ಇಸ್ಕೋಬೇಕು ಅಂತ. ಆ ಶೀಲ್ಡ್ ಬಗ್ಗೆ ಹೇಳಿದ್ರಲ್ಲ, ಅದನ್ನ ನಿಮ್ಮ ಕೈಲೇ ಇಸ್ಕೋಬೇಕು ಅಂತ ದಯವಿಟ್ಟು. ಇವರೇ ಅಲ್ಲ, ಮುಂದೆ ಅಡ್ಡ ಬರಬೇಡ್ರಿ. ಅಲ್ಲಿ ಇರಲಿ, ಹಾಗೆಲ್ಲ ಬರೀ ಮುಂದ್ಗಡೆ ಹೋಗ್ತಾ ಇದ್ರೆ ಸ್ಟೇಜಲ್ಲಿ ಫೋಟೋ. ಓಕೆ, ಹಾಗೆ ಟೀಮ್ ಕಡೆಯಿಂದ ಬಹಳ ಪ್ರೀತಿಯಿಂದ ರವಿ ಸರ್ಗಂತ ಒಂದು ಕಿರುಕಾಣಿಕೆ ಇದೆ. ಯಾರಾದ್ರೂ ಹೆಲ್ಪ್ ಮಾಡಿ. ಅದು ಪ್ಯಾಕಿಂಗ್ ಅಷ್ಟು ಮುತುವರ್ಜಿಯಿಂದ ಮಾಡಿಸಿದ್ರೆ ಒಳಗಡೆ ಏನಿರ್ಬೋದು ಅಂತ ಸರ್ ಒಂಚೂರು ಹಂಗೆ. ಓಕೆ, ಒಂದ್ ನಿಮಿಷ. ಕೇಕ್ ಬರ್ತದೆ, ಅದಕ್ಕೊಂಚೂರು ಜಾಗ ಮಾಡ್ಕೊಡಿ. ಒಂದ್ ನಿಮಿಷ. ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರಬೇಡಿ. ಒಂಚೂರು ಸರಿ, ಒಂದ್ ನಿಮಿಷ ಸರಿ ತಗೋಬೇಡಿ.
ಸ್ವಲ್ಪ ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ. ಹಾ. ಭುವನಂ ಗಗನಂ ಸಿನಿಮಾ ತಂಡದ ಕಡೆಯಿಂದ, ನಮ್ಮ ನಿರ್ಮಾಪಕರ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಸರ್ ನಿಮಗೆ. ನಿಮ್ಮ ಇಷ್ಟ ದೈವ ಶಿವ, ಹಾಗಾಗಿ ಶಿವ ಪಾರ್ವತಿಯರನ್ನ, ಶಿವಶಕ್ತಿಯನ್ನು ನಿಮ್ಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ, ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರಬೇಡಿ, ಎಲ್ಲ ಕುತ್ಕೋಬಿಡಿ, ಆಮೇಲೆ ನಾನು ಎಲ್ಲರೂ ಕರಿತಾ ಹೋಗ್ತೀನಿ. ದಯವಿಟ್ಟು ಕುತ್ಕೋಬಿಡಿ. ಮಹೇಶ್ ಅವರು ಇಲ್ಲಿದ್ದಾರೆ, ಅಯೋಗ್ಯ ನಿರ್ದೇಶಕರು. ಭುವನಂ ಗಗನಂ ಪ್ರಮೋಷನ್ ಸಂದರ್ಭದಲ್ಲೂ ಜೊತೆ ನಿಂತವರು ಮಹೇಶ್ ಅವರು. ವೈಶಾಖ ಅವ್ರು ಬರ್ಬೇಕು ವೇದಿಕೆ ಮೇಲೆ. ಅದನ್ನ ಸೇಫ್ ಆಗಿ ತೆಗೆದ್ಬಿಡಿ. ಹುಟ್ಟುಹಬ್ಬದ ಶುಭಾಶಯ. ಎಲ್ಲರೂ ಸೇರಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ಬೋದು. ಇಲ್ಲ ಕಾರ್ತಿಕ್ ಒಂದು ಬರ್ಡೇ ಸಾಂಗ್ ಪ್ಲೇ ಮಾಡ್ಬೋದು. ಎಲ್ಲಾ ತರದಲ್ಲೂ ಸ್ಪೆಷಲ್ ಬರ್ಡೇ ಇವತ್ತು ನಮ್ಮ ಮುನೇಗೌಡ ಸರ್ಗೆ. ಯಾಕಂದ್ರೆ ಒಂದ್ ಕಡೆ ಸಿನಿಮಾ ಇನ್ನೊಂದ್ ಕಡೆ ರವಿ ಸರ್ ಬಂದಿರೋದು.